हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्यं दयानिधिं विद्याविनयसम्पन्नान् शान्तादिगुणब्रह्मतान् सशास्त्रप्रवचनासक्तान् इलमिलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओम्। श्रीशापाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯ 180 ಗಜ್ಜೆಗಳು. ನಾವು 82ರಿಂದ 92 ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. 10 ಎಂಬುದು ದಶ ಸಂಖ್ಯಾವಾಚಿ, ಸಹಸ್ರ ಸಂಖ್ಯಾವಾಚಿ, ಅನಂತ ಸಂಖ್ಯಾವಾಚಿ ಆಗಿರುವುದರಿಂದ ಅನಂತ ಸಂಖ್ಯೆಯಲ್ಲಿರತಕ್ಕಂಥ ಜೀವನನ್ನು ಉದ್ದೇಶಿಸಿ ಹೇಳುತ್ತಿರುವುದರಿಂದ ಇದರ ಜೀವರ ಪ್ರಕರಣ ಎಂದೆನಿಸಿದೆ. ಜೀವರು ಅನೇಕ ಗಣಗಳಲ್ಲಿ ಇರುವುದರಿಂದ ಅನೇಕ ಜೀವಗಣ ಹರೇರನಿಚರಾಹ ನೀಚೋಚ ಭಾವಂ ಗತಃ ಎಂಬುದು ಸಮಸ್ತ ಜೀವರ ಒಟ್ಟು ಹಣೆ ಬರಹ. ಅಂದರೆ ಭಗವಂತನ ಅನುಚರರಾಗಿರ್ತಾರೆ ಮತ್ತು ನೀಚೋಚ್ಚ ಭಾವದಲ್ಲಿರುತ್ತಾರೆ. ಅಂದರೆ ತಾರತಮ್ಯವಿದೆ, ಪರಸ್ಪರ ಭೇದವಿದೆ. ಆದ್ದರಿಂದ ಪಂಚಭೇದ, ತಾರತಮ್ಯ ಎಂಬತಕ್ಕಂಥದ್ದು ಅತ್ಯವಶ್ಯಕವಾಗಿ ತಿಳಿಯಬೇಕಾದ ವಿಷಯವಾಗಿದೆ. ಅದಿಲ್ಲದೆ ಹೋದರೆ ಮೋಕ್ಷ ಆಗುವುದಿಲ್ಲ ಎಂದು ಸ್ಪಷ್ಟ ವಚನ ಶ್ರೀಮದಾನಂದ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ತಾರತಮ್ಯ ಜ್ಞಾನ ಎಷ್ಟು ಮುಖ್ಯವೋ ಹಾಗೆ ಪ್ರತಿ ಜೀವರ ಕರ್ತೃತ್ವ ಶಕ್ತಿ, ಕರ್ತೃತ್ವ ಬಗ್ಗೆ ಸಮಸ್ತವಾಗಿ ವಿಚಾರವನ್ನು ತಿಳಿದುಕೊಂಡಿರಬೇಕು. ಪ್ರತಿಯೊಬ್ಬರೂ ತಮ್ಮ ಆದ್ಯತೆಯ ಮೇಲೆಗೆ ವಿಧಿ ನಿಷೇಧಗಳನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ತಿಳಿದುಕೊಂಡಾಗ ಅದು ನಮಗೆ ಬೋಧಿತವಾಗುತ್ತದೆ ಎಂಬುದನ್ನು ಸ್ಪಷ್ಟವಚನ ತಿಳಿಯಬೇಕು. ಯಾರು ಅತಿ ಸ್ಪಷ್ಟವಾಗಿ ಜೀವನ ಕರ್ತೃತ್ವವನ್ನು ತಿಳಿಯುತ್ತಾರೋ ಆಗ ಸಾಧನೆ ಮಾಡುವುದಕ್ಕೆ ಅವರಿಗೆ ಅವಕಾಶ ಕಲ್ಪಿಸುವಂತೆ ಆಗುತ್ತದೆ. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಮಗೆ ತಿಳಿದೇ ಹೋದರೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಅಥವಾ ಪರರು ಮಾಡತಕ್ಕಂಥದ್ದನ್ನು ನಾವು ಮಾಡುತ್ತಾ ಹೋದರೆ ಅದಕ್ಕೆ ನಮಗೆ ನಿರೀಕ್ಷಿತ ಫಲವೂ ಬರೆಯುವುದಿಲ್ಲ. ಆದರೆ ಜೀವನ ಕರ್ತೃತ್ವ ಎಂಬುದು ಅತಿ ಮುಖ್ಯವಾದ ಘಟ್ಟ. ಅದನ್ನು ನಾವು ಹಿಂದಿನ 2-3 ಉಪನ್ಯಾಸಗಳನ್ನು ನೋಡಿದೆವು. ಅದೇ ವಿಷಯವನ್ನು ಮುಂದುವರಿಸಿ ನೋಡಿದಾಗ ಇನ್ನೂ ಸ್ಪಷ್ಟವಾಗಿ ಕರ್ತೃತ್ವ ಬಗ್ಗೆ ತಿಳಿದುಕೊಳ್ಳೋಣ. ಕರ್ತೃತ್ವಾದ ಸದ್ಭಾವೇಪಿ ಸ್ವಾತಂತ್ರ್ಯಾದ್ಯಾದ ಅಭಿಪ್ರಾಯೇಣ ಕರ್ತೃತ್ವಾದಿಕಂ ನ ಸೃಜತಿ ಇತ್ಯೇವಂ ಜಾತೀಯ ಪ್ರಯೋಗದರ್ಶನಾತ್ ಕಥಂ ಏತಮಿತ್ಯತಃ ಜನಪದ ಇತಿ. ಜನಪದೇ ನಿವಸತಂ ತದ್ವತ್ ಭೋಜೀನಾಮಪಿ ಅಧಿಪತ್ಯಾದಾನಾತ್ ನ ದತ್ತಾತ್ ಜನಪದಾರಾಜ್ಞಾ ಸ್ವಪುತ್ರಾಣಾಂ ಇತಿವತ್ ಕರ್ಮಯೋ ಫಲಯೋಗೀನಾಮಪಿ ತತ್ ಸ್ವಾತಂತ್ರ್ಯಾದಾನಾತ್ ನ ಸೃಜತಿ ಇತಿ ಯುಜ್ಯತೆ. ತತ್ ಸ್ವಾತಂತ್ರ್ಯಂ ಕದಾಪಿ ಏಷ ನಾನ್ಯಸ್ಯ ಸೃಜತಿ ಕ್ವಚಿತ್ ಸ್ವಾತಂತ್ರ್ಯಾದೇವ ಪಾಪಾದಿಸಂಬಂಧಃ ಕುರ್ವತೋಪಿ ನಃ ಅಜ್ಞಾನಾವೃತಬುದ್ಧಿತ್ವಾದ್ ಈದೃಶಂ ತಂ ನ ಜಾನಾತೆ ಇತಿ ಮಹಾವರಾಹೇ ಇತ್ಯುಕ್ತಂ. ಜೀವನಲ್ಲಿ ಕರ್ತೃತ್ವಾದಿಗಳಿದ್ದರೂ ಈಶ್ವರನು ಜೀವನಿಗೆ ಸ್ವತಂತ್ರವಾದ ಕರ್ತೃತ್ವಾದಿಗಳನ್ನು ಕೊಡುವುದಿಲ್ಲ. ಜೀವನ ಕರ್ತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ಉಂಟು ಮಾಡುವುದಿಲ್ಲ ಎಂಬ ಅಭಿಪ್ರಾಯದಿಂದ ಕರ್ತೃತ್ವಾದಿಗಳನ್ನು ಕೊಡುವುದಿಲ್ಲ.
ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ಎಂಬುದು ಗೀತಾ 5ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿದೆ ಎಂಬ ರೀತಿಯ ಪ್ರಯೋಗವನ್ನು ಎಲ್ಲಿಯೂ ಕಂಡಿಲ್ಲವಾದ್ದರಿಂದ ಈಶ್ವರ ನಮಗೆ ಕರ್ತೃತ್ವವನ್ನು ಕೊಟ್ಟರೂ ಸ್ವಾತಂತ್ರ್ಯವನ್ನು ಕೊಡದಿರುವುದರಿಂದ ಈಶ್ವರನು ಜೀವರಿಗೆ ಕರ್ತೃತ್ವವನ್ನು ಕೊಡುವುದಿಲ್ಲ ಎಂಬ ವ್ಯವಹಾರ ಹೇಗೆ ಕೊಡುತ್ತದೋ ಎಂಬ ಶಂಕೆಗೆ ಗೀತಾ ತಾತ್ಪರ್ಯದ ಉತ್ತರವನ್ನು ಹೇಳುತ್ತಾರೆ ಜನಪದೇ ಇತ್ಯಾದಿ. ಈ ವಾಕ್ಯದ ಅಭಿಪ್ರಾಯ ಹೀಗಿದೆ: ಒಬ್ಬ ರಾಜನಿಗೆ ಅನೇಕ ಮಂದಿಯ ಕುಮಾರರಿರುತ್ತಾರೆ. ಅವರೆಲ್ಲರೂ ತಮ್ಮ ತಂದೆಯ ದೇಶದಲ್ಲಿ ವಾಸಿಸುತ್ತಿರುತ್ತಾರೆ. ಆ ರಾಜನ ಧನದಿಂದಲೇ ಜೀವಿಸಿರುತ್ತಾರೆ. ಆದರೆ ತಂದೆಯಾದ ರಾಜನು ಮಕ್ಕಳಿಗೆ ದೇಶದ ಆಧಿಪತ್ಯವನ್ನು ಕೊಟ್ಟಿರುವುದಿಲ್ಲ. ಈ ಸಂದರ್ಭದಲ್ಲಿ ರಾಜನ ಸಂಪತ್ತನ್ನೇ ಅನುಭವಿಸುತ್ತಿದ್ದರೂ ದೇಶದಲ್ಲಿಯೇ ಇದ್ದರೂ ರಾಜನು ತನ್ನ ಮಕ್ಕಳಿಗೆ ದೇಶವನ್ನು ಕೊಟ್ಟಿಲ್ಲ ಎಂಬ ಪ್ರಯೋಗವಿದೆ. ಇಲ್ಲಿ ದೇಶದ ಪ್ರಭುತ್ವವನ್ನು ಕೊಡಲಿಲ್ಲ ಎಂಬ ಇಷ್ಟೇ ಅಭಿಪ್ರಾಯದಿಂದ ದೇಶದ ಸಂಪತ್ತಿನ ಅನುಭವ ಕರ್ತೃತ್ವವಿದ್ದರೂ ಸ್ವಾತಂತ್ರ್ಯ ಇಲ್ಲದಿರುವ ಪ್ರಯುಕ್ತ ರಾಜನು ಮಕ್ಕಳಿಗೆ ದೇಶವನ್ನು ಕೊಟ್ಟಿಲ್ಲ ಎಂಬ ವ್ಯವಹಾರವಿದೆ. ಅದರಂತೆ ಜೀವರು ತಮ್ಮ ಕರ್ಮಫಲ ಸಂಬಂಧವನ್ನು ಹೊಂದಿದ್ದರೂ ಜೀವರಿಗೆ ಕರ್ಮಫಲ ಅನುಭವ ಕರ್ತೃತ್ವವಿದ್ದರೂ ಆ ಕರ್ಮಫಲ ಅನುಭವ ಕರ್ತೃತ್ವದಲ್ಲಿಯೂ ಕರ್ಮವನ್ನು ಮಾಡುವ ವಿಷಯದಲ್ಲಿಯೂ ಸ್ವಾತಂತ್ರ್ಯವನ್ನು ಕೊಡದಿರುವುದರಿಂದ ನ ಕರ್ತೃತ್ವ ನ ಕರ್ಮಣಿ ಲೋಕಸ್ಸು ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗ ಸ್ವಭಾವಸ್ಸು ಪ್ರವರ್ತತೆ. ಭಗವದ್ಗೀತಾ 5ನೇ ಅಧ್ಯಾಯದ 14ನೇ ಶ್ಲೋಕ. ಕರ್ತೃತ್ವಾದಿಕಂ ನ ಸೃಜತಿ, ಕರ್ತೃತ್ವಾದಿಗಳು ಪರಮಾತ್ಮನು ಸ್ವತಂತ್ರವಾಗಿ ಕೊಡುವುದಿಲ್ಲ ಎಂದು ಗೀತೆಯಲ್ಲೂ ಇದೇ ಅಭಿಪ್ರಾಯದಿಂದ ಹೇಳಿದ್ದಾರೆ. ಇದು ಯುಕ್ತಿಯುಕ್ತವೂ ಆಗಿದೆ. ಏಷಃ ಸ್ವತಂತ್ರ ಇಚ್ಛಾ ಸ್ವರೂಪವಾದ ಪರಮಾತ್ಮನು ಕದಾಪಿ ಎಂದೂ ಕೂಡ ಕ್ವಚಿತ್ ಯಾವ ವಿಷಯದಲ್ಲಿಯೂ ಕೂಡ ಅನ್ಯಸ್ಯ ಜೀವನಿಗೆ ತತ್ಸ್ವಾತಂತ್ರ್ಯಂ ಈ ಕ್ರಿಯಾಕರ್ತೃತ್ವ ಸ್ವಾತಂತ್ರ್ಯವನ್ನು ನ ಸೃಜತಿ ಉಂಟು ಮಾಡುವುದಿಲ್ಲ. ಕುರ್ವತಾಪಿ ಸ್ವಾತಂತ್ರ್ಯದಿಂದ ಸಮಸ್ತ ಕಾರ್ಯವನ್ನು ಮಾಡುತ್ತಿರುವವನಾದರೂ ಪರಮಾತ್ಮನಿಗೆ ಸ್ವಾತಂತ್ರ್ಯಾದೇವ ಪಾಪಾದಿ ಲೇಪಗಳು ಉಂಟಾಗದಂತೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವಿರುವುದರಿಂದಲೇ ಪಾಪಾದಿ ಸಂಬಂಧ ಪಾಪ ಪುಣ್ಯಾದಿಗಳ ಸಂಬಂಧವು ನ ಭವತಿ ಉಂಟಾಗುವುದಿಲ್ಲ. ಅಜ್ಞಾನಾಜ್ಯಾವೃತ ಬುದ್ಧಿತ್ವಾತ್ ಅಜ್ಞಾನದಿಂದ ಆಚ್ಛಾದಿತವಾದ ಅಂತಃಕರಣವುಳ್ಳವರಾದ್ದರಿಂದ ಸ್ವರೂಪ ಜ್ಞಾನವು ಮರೆಯಾಗಿರುವುದರಿಂದ ಈ ದೃಶ್ಯಂ ಇಂತಹ ಮತ್ತಾರಲ್ಲಿಯೂ ಸಂಘಟಿಸದಿರುವ ಸ್ವಾತಂತ್ರ್ಯ ಶಕ್ತಿಯುಳ್ಳ ಪರಮಾತ್ಮನನ್ನು ಜೀವರು ನ ಜಾಯತೆ ತಿಳಿಯುವುದಿಲ್ಲ. ಇತಿ ಮಹಾವರಾಹಿ ಎಂದು ಮಹಾವರಾಹ ಪುರಾಣದಲ್ಲಿ ಇತಿ ಉಕ್ತಮೆಂದು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸಿದ್ದಾರೆ. ಪ್ರಮೇಯ ದೀಪಿಕಾಯಾಮಪಿ ಇದಮುಕ್ತಂ ಭವತಿ ನ ಅಪರಾಧೀನ ಕರ್ತೃತ್ವ ವಿಧಿವಿಷಯತ್ವೇ ಪ್ರಯೋಜಕಂ ತಥಾ ಸತಿ ಈಶ್ವರಸ್ಯಾಪಿ ವಿಧಿವಿಷಯತ್ವ ಅಪಾತಾತ್ ಕಿಂತು ಯಸ್ವಸ್ವಸಂಬಂಧಿತಯಾಯಂ ವಿಧಿಃ ಮಾಂ ಪ್ರತ್ಯೇವ ಪ್ರವೃತ್ತಃ ಇತ್ಯೇವಂ ರೂಪಂ ವಿಧಿಜ್ಞಾನಂ ಕರ್ಮ ತತ್ಫಲಂ ಚ ಉದ್ದಿಶ್ಯ ಇಚ್ಛಾ ಚ ಅನುಗುಣಶ್ಚ ಪ್ರಯತ್ನಃ ಅಧಿಷ್ಠಾದಿ ಸನ್ನಿಧಾನಂ ಪರಕರ್ಮ ಸಂಬಂಧಂ ಫಲಭಾಕ್ತ್ವಂ ಚ ಅಸ್ತಿ ತಂ ಪ್ರತಿ ಕರ್ಮವಿಧಿಯಃ ಪ್ರವರ್ತತೆ. ಅಸ್ಯ ಚ ಇದಂ ಸಮಸ್ತಂ ಪರಮೇಶ್ವರ ಪ್ರಸಾದಾಯಿತ್ತಂ ಜೀವಸ್ಯ ಇತಿ ಕಥಂ ನ ತಂ ಪ್ರತಿ ಕರ್ಮವಿದುಃ ಯಃ ಸುಃ ಇತಿ. ಗೀತಾವಶ ಪ್ರಮೇಯ ದೀಪಿಕಾದಲ್ಲಿ ಶ್ರೀಮಜ್ಜಿ ತೀರ್ಥರು ಜೀವನಲ್ಲಿರುವ ಕರ್ತೃತ್ವ ಸ್ವರೂಪವನ್ನು ಈ ರೀತಿ ವಿವರಿಸುತ್ತಾರೆ. ಜೀವನ ಕರ್ತೃತ್ವ ವಿಷಯದಲ್ಲಿ ಶ್ರೀಕೃಷ್ಣನು ಹೇಳಿದಂತೆ ಆಚಾರ್ಯರ ನಿರೂಪಣೆಯ ಅಭಿಪ್ರಾಯ ಹೇಗಿದೆ: ಜೀವನು ವಿಧಿಗೆ ಅಂದರೆ ಶ್ರುತಿ ಸ್ಮೃತಿಗಳ ಆಜ್ಞೆಗೆ ವಿಷಯನಾಗಬೇಕಾದರೆ ಅವನು ಪರಾಧೀನನಲ್ಲದೆ ಸ್ವತಂತ್ರನಾದ ಕರ್ತೃವಾಗಿರುವುದು ಪ್ರಯೋಜಕವಲ್ಲ. ಇನ್ನೊಬ್ಬರ ಅಧೀನದಲ್ಲಿದೆ ಇದ್ದು ಕರ್ತೃತ್ವವನ್ನು ಹೊಂದಲು ಅರ್ಹನಾದವನೇ ಶ್ರುತಿ ಸ್ಮೃತಿಗಳು ಹೇಳಿದ ಆಜ್ಞೆಗೆ ವಿಷಯನಾಗಿದ್ದು ಕರ್ತನಾಗಲು ಅರ್ಹನೆಂದು ಹೇಳುವುದಾದರೆ ಈಶ್ವರನು ಯಾರಾಧೀನನು ಅಲ್ಲದೆ ಕರ್ತವ್ಯವನ್ನು ಮಾಡುವ ಯೋಗ್ಯತೆಯನ್ನು ಹೊಂದಿರುವುದರಿಂದ ಅವನು ವಿಧಿ ವಿಷಯನಾಗಬೇಕಾಗುತ್ತದೆ. ಹಾಗಾದರೆ ವಿಧಿ ವಿಷಯನಾಗಬೇಕಾದರೆ ಚೇತನನು ಹೇಗಿರಬೇಕು ಎಂದರೆ ಟೀಕಾರರು ಹೇಳುತ್ತಾರೆ: ಯಾರು ಚೇತನಿಗೆ ಅಹರಹ ಸಂಧ್ಯಾಪಾಸೀತ ಪ್ರತಿದಿನ ಸಂಧ್ಯಾವನೆ ಮಾಡಬೇಕು ಇತ್ಯಾದಿ ವಿಧಿ ಸಮುದಾಯವು ನನ್ನನ್ನು ಕುರಿತೇ ಬಂದಿದೆ, ನನ್ನನ್ನು ಉದ್ದೇಶಿಸಿಯೇ ಪ್ರವೃತ್ತವಾಗಿದೆ ಎಂಬ ವಿಧಿಜ್ಞಾನವಿದೆಯೋ
ಆ ವಿಧಿ ಸಹಿತ ಕರ್ಮವನ್ನು ಮಾಡಬೇಕೆಂಬ ಇಚ್ಛೆ ಉಂಟಾಗುತ್ತಿದೆಯೋ, ಆ ಕರ್ಮದಿಂದ ಬರಬೇಕಾದ ಫಲದಲ್ಲಿಯೂ ಇಚ್ಛೆಯು ಮೊದಲೇ ಉಂಟಾಗಿರುತ್ತದೋ, ಮತ್ತು ಯಾವ ಆ ಚೇತನನು ತನಗೆ ಬೇಕಾದ ಫಲಕ್ಕೆ ಸಾಧನವಾದ ಆ ಕರ್ಮವನ್ನು ಸಾಧಿಸಲು ಅನುಗುಣವಾದ ಪ್ರಯತ್ನವನ್ನು ಮಾಡುತ್ತಾನೋ, ಅಧಿಷ್ಠಾನ ಅಂದರೆ ಕಾರ್ಯವನ್ನು ಸಾಧಿಸಲು ಮತ್ತು ಫಲವನ್ನು ಪಡೆಯಲು ಅನುಗುಣವಾದ ದೇಶ, ಕಾಲಾದಿ ರೂಪವಾದ ಆಧಾರ ಮತ್ತು ಕಾರಣ ಮುಂತಾದುದು ಯಾವನಿಗೆ ಒದಗಿ ಬರುತ್ತದೋ, ಯೋಗ್ಯತೆ ಇದೆಯೋ, ಯಾವನು ಆ ಕರ್ಮಫಲವನ್ನು ಪಡೆಯುವ ಯೋಗ್ಯತೆ ಉಳುವನಾಗಿದ್ದು ಆ ಕರ್ಮಫಲವನ್ನು ಪಡೆಯುತ್ತಾನೋ ಅಂತಹವನನ್ನು ಕುರಿತೇ ಶ್ರುತಿ ಸ್ಮೃತಿ ವಿಹಿತವಾದ ವಿಧಿಗಳೆಲ್ಲವೂ ಪ್ರವೃತ್ತವಾಗಿದೆ. ಅಂತಹ ಚೇತನನನ್ನು ಕುರಿತೇ ವೇದಾದಿ ಆಜ್ಞೆಗಳು ಪ್ರವೃತ್ತವಾಗಿದೆ ಎಂದರ್ಥ. ಪರಮ ಸಮರ್ಥನಾದ ನಮ್ಮ ಶ್ರೀಹರಿಯ ಪ್ರಸಾದ ಒದಗಿರುವ ಈ ಎಲ್ಲ ಕರ್ಮವಿಧಿ ವಿಷಯಕ್ಕೆ ಅನುಗುಣವಾದ ವಿಷಯ ಸಮೂಹಗಳು ಜೀವಚೇತನದಲ್ಲಿದೆ. ಆದ್ದರಿಂದ ಅಧಿಕಾರಿಯಾದ ಜೀವಚೇತನ ವರ್ಗಕ್ಕೆ ಕರ್ಮಾಧಿಕಾರವು ಬರದೇ ಇರಲು ಹೇಗೆ ಸಾಧ್ಯ? ಜೀವನು ಕರ್ಮವಿಧಿಗೆ ವಿಷಯನಾಗಿಯೇ ಇರುತ್ತಾನೆ. ಇದಕ್ಕೆ ಯಾವ ವಿರೋಧವೂ ಇಲ್ಲ. ಜೀವನು ಅಸ್ವತಂತ್ರನಾದರೂ ಅವನಿಗೆ ಕರ್ಮವಿಧಿ ವಿಷಯತ್ವ, ಹಾಗೆಯೇ ಪರಮಾತ್ಮನ ಅಧೀನವಾದ ಅಸ್ವತಂತ್ರವಾದ ಕರ್ತೃತ್ವ ಬರುವುದಕ್ಕೆ ಯಾವ ಅಡ್ಡಿಯೂ ಇಲ್ಲ ಎಂದು ಶ್ರೀ ಜಯತೀರ್ಥರು ಜೀವನ ಕರ್ತೃತ್ವ ವಿಷಯ ಸ್ಪಷ್ಟಪಡಿಸಿದ್ದಾರೆ. ಇದಂ ಚ ಫಲ ಇಚ್ಛಾಪೂರ್ವಕ ಕರ್ಮ ಜನ್ಮ ಫಲ ಸಂಬಂಧ ರೂಪಂ ಜೀವಸ್ಯ ವಿಧಿ ವಿಷಯತ್ವೇ ಕಾರಣಂ ನ ಈಶ್ವರ ಮುಕ್ತ ಜಡೇಶು ವಿದ್ಯ ವಿಷಯೇಶು ಅಸ್ತಿ ಕಿಂತು ಸಂಸಾರಿ ಚೇತನೇಶ್ಯೇವ ಅಷ್ಟೇವ ಭವತಿ ಇತಿ ಪ್ರಯೋಜಕಂ. ಫಲವನ್ನು ಅಪೇಕ್ಷಿಸುವುದು, ಅನಂತರ ಕರ್ಮವನ್ನು ಮಾಡುವುದು, ಅನಂತರ ಅದರ ಫಲವನ್ನು ಹೊಂದುವುದು ಎಂಬ ಈ ಫಲ ಸಂಬಂಧ ಎಂಬ ಕರ್ತೃತ್ವ ಜೀವನ ಸಂಧ್ಯಾವಂದನಾದಿ ವಿಷಯಗಳಲ್ಲಿ ಪ್ರವರ್ತಿಸುವಿಕೆ ಅವನು ಸಂಧ್ಯಾವಂದನಾದಿ ಕಾರ್ಯವನ್ನು ಮಾಡುವುದಕ್ಕೆ ಕಾರಣವಾಗಿದೆ. ಇದು ವಿಧಿಗೆ ಅವಿಷಯವಾದ ಈಶ್ವರನಲ್ಲಿ ಇಲ್ಲ, ಹಾಗೆಯೇ ಮುಕ್ತ ಜೀವನಲ್ಲಿ ಇಲ್ಲ, ಸಂಸಾರಿಯಾದ ಜೀವನಲ್ಲಿ ಮಾತ್ರ ಇದೆ. ಆದ್ದರಿಂದ ಅದು ಸಂಸಾರಿ ಜೀವನ ಪ್ರವೃತ್ತಿಗೆ ಪ್ರಯೋಜಕವಾಗುತ್ತದೆ. ಕಾರಣಾಂತರಂ ಚಾಹ ವಸ್ತುತಃ ಇತಿ ವಸ್ತುತಃ ಅಕರ್ತೃತ್ವೇ ಅಪಿ ಅಭಿಮಾನಿಕಂ ಕರ್ತೃತ್ವಂ ತಸ್ಯೇವ ವಸ್ತುತಃ ಪರಮಾರ್ಥತಃ ಅಭಿಮಾನಿಕಂ ಅಹಂಕಾರಕಾರಿತಂ ಭ್ರಾಂತ್ಯ ಪ್ರತೀತಂ ಪರಮೇಶ್ವರಕೃತಾಸು ಕ್ರಿಯಾಸು ಸ್ವಸ್ಯ ಸ್ವಾತಂತ್ರ್ಯಂ ಮನ್ಯಮಾನಸ್ಯ ಅಪರಾಧಿನಃ ಜೀವಸ್ಯ ವಿಧಿಬಂಧಲಕ್ಷಣಃ ದಂಡಂ ಇತಿ. ವಸ್ತುತಃ ಇತ್ಯಾದಿ ವಾಕ್ಯದಿಂದ ಜೀವನಿಗೆ ವಿಧಿಯಿಂದ ಬಂಧ ಉಂಟಾಗುವುದಕ್ಕೆ ಕಾರಣಾಂತರವನ್ನು ಹೇಳುತ್ತಾರೆ. ಅದರ ರೀತಿ ಇದು. ವಾಸ್ತವವಾಗಿ ಕರ್ತೃತ್ವ ಇಲ್ಲದಿದ್ದರೂ ಅಭಿಮಾನಿಕವಾದ ಕರ್ತೃತ್ವವು ಜೀವನಿಗೆ ಇದೆ. ವಸ್ತುತಃ ಎಂದರೆ ಪಾರಮಾರ್ಥಿಕವಾಗಿ ಎಂದರ್ಥ. ಅಭಿಮಾನಿಕ ಎಂದರೆ ಅಹಂಕಾರದಿಂದ ಮಾಡಿಸಲ್ಪಟ್ಟಿದ್ದು ಎಂದರ್ಥ. ತನ್ನದಲ್ಲದಿದ್ದರೂ ಭ್ರಾಂತಿಯಿಂದ ತನ್ನದು ಎಂದು ತೋರುವ ಕರ್ತೃತ್ವವು ಎಂದರ್ಥ. ಪರಮೇಶ್ವರ ಅಂದರೆ ಪರಮ ಸಮರ್ಥನಾದ ನಾರಾಯಣದಿಂದ ಮಾಡಲ್ಪಟ್ಟ ಕ್ರಿಯೆಗಳಲ್ಲಿ ತನಗೆ ಸ್ವಾತಂತ್ರ್ಯ ತಿಳಿಯುವುದೇ ಅಪರಾಧ. ಇದಕ್ಕಾಗಿ ಜೀವನಿಗೆ ವಿಧಿಯಿಂದ ಬಂದ ವಿಧಿಗೆ ಅಧೀನನಾಗಿರುವಿಕೆ ಎಂಬ ಶಿಕ್ಷೆಯು ಎಂದರ್ಥ. ಪ್ರಕಾರಾಂತರಮಪಿ ಆಹ ಸ್ವಾತಂತ್ರ್ಯಂ ಚೈತಿ ಸ್ಯಾದಿದಂ ವಿಧಿ ಪ್ರವೃತ್ತಿ ವೈಯರ್ಥಂ ಯದಿ ಜೀವಸ್ಯ ಕ್ರಿಯಾ ಸ್ವಾತಂತ್ರ್ಯ ಲಕ್ಷಣ ಕರ್ತೃತ್ವಂ ಸರ್ವತಾ ನ ಸ್ಯಾತ್ ನ ಚ ಏವಂ ಈಶ್ವರಾಯತ್ತಸ್ಮಾದಂಗೀಕಾರಾತ್ ನ ಚ ಏವಂ ಜಡತೌಲ್ಯಂ ವ್ಯಕ್ತಃ ತಿಷ್ಠತಿ ಇತ್ಯಾದೌ ಕ್ರಿಯಾ ಸ್ವಾತಂತ್ರ್ಯ ಲಕ್ಷಣ ಕರ್ತೃತ್ವಸ್ಯ ಜಡೇಪಿ ಸತ್ವಾತ್ ಇಚ್ಛತಃ ಜಡಾಪೇಕ್ಷೆ ಇತಿ ನ ಪ್ರವೃತ್ತಿ ವಿಧಿವೈಯರ್ಥಮಿತ್ಯುಕ್ತಂ. ಜಡಮಪೇಕ್ಷಾಧಿಕಮಿತ್ಯರ್ಥಃ. ಜಡಂ ಹಿ ಪರಕೃತ್ವೇನ ನೋದನಾದಿನ ಕ್ರಿಯಾವದ್ಭವತಿ ನ ತ್ಯಾಗಂತಿಕ ಕಾರಣಾಂತರೇಣ ಸ್ವೇಚ್ಛೆಯ ಜೀವಸ್ವನಾದಿಸಿದ್ಧಿಯ ಪರಮೇಶ್ವರ ಪ್ರಸಾದಾಯತಯ ಸ್ವರೂಪಸತ್ತಾಯಂ ತುಲ್ಯಾಯಾಂ ಕ್ರಿಯಾಕರಣಶಕ್ತಿಯ ಕರ್ತಾ ಉಚ್ಯತ ಇತಿ ಯುಕ್ತತ್ವಂ ಪ್ರತಿ ಕರ್ಮ ವಿಧೇಯತೆ ವಿಧಿಜ್ಞಾನೇ ಸತಿ ಇಚ್ಛಾ ಉತ್ಪತ್ತಿ ಇತ್ಯಾದಿಕಂ ಅನುಭವ ಸಿದ್ಧಂ. ಈಶ್ವರ ಪ್ರಸಾದಾತ್ ಇತ್ಯಾದಿಕಂ ತು ಯಥಾ ನಿಯತೋಸ್ಮಿ ಇತ್ಯಾದ್ಯುದಾಹೃತ ಪ್ರಮಾಣಂ ಸಿದ್ಧಂ ಇತ್ಯುಕ್ತಂ. ತಸ್ಮಾತ್ ಸಾಧಕ ಸದ್ಭಾವಾತ್ ಬಾಧಕಾಭಾವಾತ್ ಚ ಪರತಂತ್ರ ಕರ್ತುಃ ಜೀವಸ್ಯ ವಿದ್ಯಾದಿ ವಿಷಯತ್ವಂ ಯುಕ್ತಮಿತಿ. ಜೀವನಿಗೆ ವಿಧಿ ವಿಷಯತ್ವ ಬರುತ್ತದೆ, ಕೂಡುತ್ತದೆ ಎಂಬ ವಿಷಯದಲ್ಲಿ
ಮತ್ತೊಂದು ಪ್ರಕಾರವನ್ನು ಸ್ವಾತಂತ್ರ್ಯ ಚ ಇತ್ಯಾದಿ ವಾಕ್ಯದಿಂದ ಹೇಳುತ್ತಾರೆ. ಕ್ರಿಯೆಯಲ್ಲಿ ಸ್ವಾತಂತ್ರ್ಯವೇ ಕರ್ತೃತ್ವವು, ಆ ಕರ್ತೃತ್ವವು ಜೀವನಿಗೆ ಸರ್ವದಾ ಇಲ್ಲವೆಂದಾಗಿದ್ದರೆ ವಿಧಿವಾಕ್ಯಗಳೆಲ್ಲವೂ ವ್ಯರ್ಥವಾಗುತ್ತಿದ್ದವು. ಹಾಗೆ ಸರ್ವತಾ ಇಲ್ಲ. ಕ್ರಿಯಾ ಸ್ವಾತಂತ್ರ್ಯ ಕರ್ತೃತ್ವ ಜೀವನಿಗೆ ಇದ್ದೇ ಇದೆ. ಆದರೆ ಆ ಕ್ರಿಯಾ ಸ್ವಾತಂತ್ರ್ಯ ರೂಪವಾದ ಕರ್ತೃತ್ವವು ಈಶ್ವರ ಅಧೀನವಾಗಿದೆ ಎಂದು ಅಂಗೀಕರಿಸಬೇಕು. ಹೀಗೆ ಈಶ್ವರ ಅಧೀನವಾದ ಕರ್ತೃತ್ವ ಜೀವನಲ್ಲಿ ಒಪ್ಪುವುದಾದರೆ ಜೀವನು ಜಡ ಸಮಾನವೆಂದೇ ಆಗುತ್ತದೆ. ಏಕೆಂದರೆ ವೃಕ್ಷ ತಿಷ್ಠತಿ, ಮರವು ನಿಂತಿರುತ್ತದೆ ಎಂಬಲ್ಲಿ ನಿಂತಿರುವಿಕೆ ಎಂಬ ಕ್ರಿಯೆಯಲ್ಲಿ ಸ್ವಾತಂತ್ರ್ಯ ವೃಕ್ಷಕ್ಕೂ ಇರುವುದರಿಂದ ಕ್ರಿಯಾ ಸ್ವಾತಂತ್ರ್ಯ ಎಂಬ ಕರ್ತೃತ್ವವು ವೃಕ್ಷಕ್ಕೂ ಬರುತ್ತದೆ, ಜೀವನಿಗೂ ಹೀಗೆಯೇ ಇದೆ. ಆದ್ದರಿಂದ ಜೀವನಿಗೆ ಜಡತುಲ್ಯವೂ ಜಡ ಸಮಾನತ್ವವು ಬರುತ್ತದೆ ಎಂಬ ಆಕ್ಷೇಪಕ್ಕೆ ಅವಕಾಶವಿಲ್ಲ. ಈ ಆಕ್ಷೇಪ ಪರಿಹಾರಕ್ಕಾಗಿಯೇ ಜಡಮಪೇಕ್ಷಾ ಎಂದು ಹೇಳಿದ್ದಾರೆ. ಜಡಮಪೇಕ್ಷಾ ಅಂದರೆ ಅಧಿಕಂ ಕರ್ತೃತ್ವ ಜೀವೇ ಅಸ್ತಿ, ಜಡಕ್ಕಿಂತ ಅಧಿಕವಾದ ವಿಲಕ್ಷಣವಾದ ಕರ್ತೃತ್ವ ಜೀವನಲ್ಲಿ ಇದೆ ಎಂದು ಅದರ ಅರ್ಥ. ಜಡವಾದ ವಸ್ತುವು ಇನ್ನೊಬ್ಬರು ಮಾಡಿದ ನೋದನ ಶಬ್ದ ಉಂಟಾಗುವಿಕೆ ತಳ್ಳುವುದು, ಅವಿಘಾತ ಶಬ್ದ ಉಂಟಾಗುವಂತೆ ಸಂಯೋಗವನ್ನುಂಟು ಮಾಡುವುದು ಮುಂತಾದುದರಿಂದ ಕ್ರಿಯೆಯನ್ನು ಹೊಂದುತ್ತದೆ. ಜಡಕ್ಕೆ ಬಾಹ್ಯವಾದ ಬೇರೊಂದು ಕಾರಣವಿಲ್ಲದೆ ತನ್ನಷ್ಟಿಗೆ ಕ್ರಿಯಾ ಉತ್ಪಾದನಾ ಸಾಮರ್ಥ್ಯವಿಲ್ಲ. ಜೀವನಾದರೂ ತನ್ನ ಸ್ವಾತಂತ್ರ್ಯ ಸತ್ತಿಗೆ ಸಮಾನವಾದ ಅನುಭವ ಸಿದ್ಧವಾದ ಕ್ರಿಯಾ ಕರಣಶಕ್ತಿಯಿಂದ ಕಾರ್ಯವನ್ನು ಮಾಡುವ ಶಕ್ತಿ ಎಂಬ ಕರ್ತೃತ್ವವುಳ್ಳವನಾದ್ದರಿಂದ ಕರ್ತ ಎಂದು ಹೇಳಲ್ಪಡಿಸುತ್ತಾನೆ. ಆದರೆ ಜೀವನ ಈ ಕ್ರಿಯಾ ಕರಣಶಕ್ತಿ ರೂಪವಾದ ಕರ್ತೃತ್ವವು ಪರಮೇಶ್ವರನ ಅನುಗ್ರಹಕ್ಕೆ ಅಧೀನವಾಗಿದೆ. ಪರಮೇಶ್ವರನು ಯಾವಾಗ ಈ ಜೀವನ ಇಂತಹ ಕ್ರಿಯೆಯನ್ನು ಮಾಡಿ ಇಂತಹ ಫಲವನ್ನು ಅನುಭವಿಸಲೆಂದು ಇಚ್ಛಿಸುತ್ತಾನೋ ಆಗ ಜೀವನಲ್ಲಿ ಆ ಕ್ರಿಯಾಕರಣ ಶಕ್ತಿಯ ಆ ಕಾರ್ಯವನ್ನು ಮಾಡುವ ಶಕ್ತಿಯು ಆವಿರ್ಭೂತವಾಗಿ ಜೀವನ ಆ ಕಾರ್ಯವನ್ನು ಮಾಡುತ್ತಾನೆ. ಪರಮೇಶ್ವರನ ಪ್ರಸಾದವು ಇಲ್ಲದಿದ್ದರೆ ಜೀವನ ಕ್ರಿಯಾಕರಣ ಶಕ್ತಿಯನ್ನು ಹೊಂದಲಾರನು. ಹೀಗೆ ಪರಮೇಶ್ವರ ಅಧೀನವಾದ ಕ್ರಿಯಾಕರಣ ಶಕ್ತಿಯನ್ನು ಪಡೆದಿರುವುದರಿಂದ ಇಂತಹ ಜೀವನ ಕುರಿತು ಈ ಕ್ರಿಯೆಯನ್ನು ಮಾಡು, ಈ ಕ್ರಿಯೆಯನ್ನು ಮಾಡಬೇಡ ಎಂಬ ವಿಧಿ ನಿಷೇಧಗಳು ಯುಕ್ತವೇ ಆಗಿದೆ. ಆದ್ದರಿಂದ ಜೀವನಿಗೆ ಯಾವಾಗ ವೇದಶಾಸ್ತ್ರಗಳಿಂದ ಆಯಾ ವಿಧಿಗಳ ಜ್ಞಾನ ಉಂಟಾಗುತ್ತದೆಯೋ ಆಗ ಆ ಕಾರ್ಯವನ್ನು ಮಾಡಿ ಫಲವನ್ನು ಪಡೆಯಬೇಕು ಎಂಬ ಇಚ್ಛೆಯು, ಆ ಕಾರ್ಯವನ್ನು ಸಾಧಿಸಲು ಬೇಕಾದ ಪ್ರಯತ್ನವೂ ಉಂಟಾಗುತ್ತದೆ. ಇದೆಲ್ಲವೂ ಪ್ರತಿಯೊಬ್ಬರ ಸಾಕ್ಷಿ ಸಿದ್ಧವಾದ ವಿಷಯವಾಗಿದೆ. ಜೀವನಿಗೆ ಪರಮಾತ್ಮನ ಪ್ರಸಾದ ಅಧೀನವಾದ ಜ್ಞಾನ ಇಚ್ಛಾಕೃತಿಗಳಿದೆ ಎಂದು ಹೇಳಿದ್ದಾರೆ. ಆ ವಿಷಯವು ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ, ಪರಮಾತ್ಮನಿಂದ ನಾನು ಹೇಗೆ ಕಾರ್ಯಗಳಲ್ಲಿ ವಿನಿಯೋಗಿಸಲ್ಪಡುತ್ತೇನೆಯೋ ಹಾಗೆ ಮಾಡುತ್ತೇನೆ ಇತ್ಯಾದಿ ಪ್ರಮಾಣಾದಿಗಳಿಂದ ಸಿದ್ಧವಾಗಿದೆ. ಹೀಗೆ ಸಾಧಕಗಳು ಇರುವುದರಿಂದಲೂ ಬಾಧಕಗಳು ಇಲ್ಲದಿರುವುದರಿಂದಲೂ ಪರತಂತ್ರಕರ್ತನಾದ ಜೀವನೇ ವಿಧಿ ನಿಷೇಧಗಳಿಗೆ ವಿಷಯನಾಗುತ್ತಾನೆ ಎಂದು ಹೇಳುವುದು ಯುಕ್ತವಾಗಿದೆ. ಪ್ರಕಾರಶ್ಚೇತ್ ತಥಾ ಹಿ ದೇಹಾದಿಷು ಸ್ನೇಹ ಅಭಿಮಾನಾಭ್ಯಂ ತತ್ ಪುಷ್ಟಿಹೇತುಭೂತೇಷು ಅಶೋಭನೆ ಅಪಿ ಏವ ವಿಷಯೇಷು ಶೋಭನತ್ವಾದಿ ವ್ಯವಸಾಯಃ ಜಾಯತೆ. ತೇನ ಚ ಸಂತತ ವಿಷಯಾನ್ ಚಿಂತಯೇತ್ ತೇನ ಚ ತೇಷು ಸಂಗಃ ಸ್ನೇಹಃ ಸಂಗಾತ್ ಕಾಮಸಂಭವಃ ಪ್ರತಿಹತಾತ್ ಕಾಮಾತ್ ಕ್ರೋಧೋದ್ಭವಃ ಕ್ರೋಧಾತ್ ಸಮೋಹಃ ಅಕಾರ್ಯ ಇಚ್ಛಾ ಮಿಥ್ಯಾಜ್ಞಾನಂ ಚ ಸಮೋಹಾತ್ ಉಕ್ತಲಕ್ಷಣಾತ್ ಸ್ಮೃತಿಭ್ರಂಶ ಪದೋದಿತ ನಿಷೇಧಾದಿ ವಿಷಯ ಸ್ಮೃತಿಪಾನಾಶೆ ಜ್ಞಾತಾರ್ಥಸ್ವಾಪಿ ಅನ್ಯತಾ ಸ್ಮೃತಿ ತತಃ ಬುದ್ಧಿನಾಶಃ ನೀತಜ್ಞಾನನಾಶಃ ದೋಷದರ್ಶನಹಾನಿಃ ದೋಷಾದದೃಷ್ಟ ಚ ಪುನಃ ಪ್ರವೃತ್ತ್ಯಾರಾಗಾದ್ಯ ರೂಢಷಡ್ವರ್ಗಬಲೇನ ಕಾಮ್ಯ ಪಾಪಾದ ಕರ್ಮಕರಣೇನ ಅಸ್ತಿ ಜಾಯತೆ ವರ್ತತೆ ಪರಿಣಾಮತೆ ಪ್ರಕ್ರಿಯತೆ ನಶ್ಯತೆ ಚ ಇತಿ ಷಡೂರ್ಮಿಭಿಃ ಗರ್ಭವಾಸಾದಿ ದುಃಖಪ್ರಾಪ್ತಿಃ ಪುಣ್ಯಕರ್ಮಣಃ ಸ್ವರ್ಗ ತಥಾ ಪಾಪಾದಿ ನರಕಾದ್ಯನರ್ಥವಾಪ್ತಿಶ್ಚೇತ್ ಇತ್ಯೇವಂ ಸಂಸ್ಕೃತಿಕಲಾಪ ಏವ ವಿಧಿ ನಿಷೇಧ ಬಂಧಾಯಿತಿ. ಜೀವನು ವಿಧಿ ನಿಷೇಧಗಳಿಗೆ ಹೇಗೆ ವಿಷಯನಾಗುತ್ತಾನೆ ಎಂಬ ವಿಷಯದಲ್ಲಿ ಈ ರೀತಿ ತಿಳಿದುಕೊಳ್ಳಬೇಕು. ಈ ರೀತಿಯನ್ನು ಮುಂದೆ ಹೇಗೆ ತೋರಿಸಲಾಗಿದೆ. ಎಲ್ಲ ಜೀವರಿಗೂ ಸಾಮಾನ್ಯವಾಗಿ
ದೇಹ ಇಂದ್ರಿಯ ಮುಂತಾದವುಗಳಲ್ಲಿ ಸ್ನೇಹವೂ ಅಭಿಮಾನವು ಬಹಳ ದೃಢವಾಗಿ ಅನಾದಿ ಕಾಲದಿಂದ ಇರುತ್ತದೆ. ದೇಹಾದಿಗಳಿರುವ ಈ ಸ್ನೇಹಾಭಿಮಾನಗಳೆಂಬ ಈ ದೇಹಾದಿಗಳ ಪುಷ್ಟಿಗೆ ಕಾರಣವಾದ ವಾಸ್ತವಿಕವಾಗಿ ಅಮಂಗಳಕರವಾದ ಆಹಾರ ವಿಹಾರದ ವಸ್ತುಗಳಲ್ಲಿ ಪರಮ ಮಂಗಳಕರವೆಂದು ಪರಮಹಿತಕರಗಳೆಂದು ದೃಢವಾದ ಭ್ರಾಂತಿ ಉಂಟಾಗುತ್ತದೆ. ದುಷ್ಟರಾದ ವಿಷಯಗಳಲ್ಲಿಯೂ ಅತ್ಯಂತ ಶ್ರೇಷ್ಠಗಳು ಎಂಬ ಪರಮ ಬಲಿಷ್ಠವಾದ ಅನಾದಿ ವಾಸನೆಯಿಂದ ಉಂಟಾದ ನಿಶ್ಚಯದಿಂದಾಗಿ ನಿರಂತರವಾಗಿ ಈ ವಿಷಯಗಳನ್ನು ಹೊಂದಿ ಯಾವಾಗ ಸುಖವನ್ನು ಪಡೆದೇನೋ ಎಂಬ ನಿರಂತರವಾದ ವಿಷಯಗಳ ಚಿಂತನೆ ಉಂಟಾಗುತ್ತದೆ. ಆಯಾ ವಿಷಯಗಳ ಪ್ರಾಪ್ತಿಯಾಗುವವರೆಗೆ ಒಂದು ಕ್ಷಣವೂ ಬಿಡದೆ ಆ ವಿಷಯಗಳ ಸ್ಮರಣೆ, ಅವುಗಳನ್ನು ಪಡೆಯುವ ಉಪಾಯಗಳ ಆಲೋಚನೆ ಇವೆಲ್ಲ ಎಡಬಿಡದೆ ಸಾಗುತ್ತಿರುತ್ತದೆ. ಹೀಗೆ ಸಂತತ ಚಿಂತನದಿಂದ ಆ ವಿಷಯಗಳಲ್ಲಿ ವಿಚಿತ್ರವಾದ ಸಂಘ ಅಂದರೆ ಸ್ನೇಹ ಉಂಟಾಗುತ್ತದೆ. ದೃಢವಾದ ಈ ಸ್ನೇಹದಿಂದಾಗಿ ಆ ವಸ್ತುಗಳನ್ನು ಪಡೆಯಲೇಬೇಕು ಎಂಬ ಇಚ್ಛೆ ಉಂಟಾಗುತ್ತದೆ. ಜೀವರು ಬಯಸಿದ ವಸ್ತುಗಳೆಲ್ಲವೂ ಕೈಗೊಡುತ್ತದೆ ಎಂಬ ನಿಯಮ ಇಲ್ಲದಿರುವುದರಿಂದ ಯಾವಾಗ ತಾನು ಪ್ರಯತ್ನ ಪಟ್ಟರೂ ತನಗೆ ಬಯಸಿದ ವಿಷಯ ವಸ್ತು ಸಿಗುವುದಿಲ್ಲವೋ ಆಗ ಕಾಮ ವಿಘಾತದಿಂದಾಗಿ ಕ್ರೋಧವು ಬೆಂಕಿಯಂತೆ ಬುಗೆಲ್ಲೆಂದು ಉರಿಯಲಾರಂಭಿಸುತ್ತದೆ. ಈ ಕ್ರೋಧದಿಂದ ಸಮೂಹ ಉಂಟಾಗುತ್ತದೆ. ಸಮೂಹ ಅಂದರೆ ಕೆಟ್ಟ ಕೆಲಸವನ್ನಾದರೂ ಮಾಡಿ ಇಷ್ಟವನ್ನು ಕೈಗೂಡಿಸಿಕೊಳ್ಳಬೇಕೆಂಬ ಇಚ್ಛೆ. ತನ್ನ ಇಷ್ಟಾರ್ಥವನ್ನು ಸರಿಯಾದ ದಾರಿಯಿಂದ ಕೈಗೂಡದೇ ಇದ್ದಾಗ ಯಾವ ಕಾರ್ಯವನ್ನು ಮಾಡಿಯಾದರೂ ತನ್ನ ಇಚ್ಛೆಯನ್ನು ನಿವಾರಿಸಿಕೊಳ್ಳಬೇಕು ಎಂಬ ಮನೋವೃತ್ತಿ ವಿಶೇಷವು ಉಂಟಾಗುತ್ತದೆ. ಕ್ರೋಧದಿಂದ ಅಕಾರ್ಯ ಇಚ್ಛಾ ಉಂಟಾಗುವಂತೆಯೇ ಮಿಥ್ಯಾಜ್ಞಾನ ಉಂಟಾಗುತ್ತದೆ. ಅದು ಅಲ್ಲದಿದ್ದ ವಸ್ತುವನ್ನು ಅದು ಎಂದು, ಆ ಧರ್ಮವು ಇಲ್ಲದಿದ್ದ ವಸ್ತುವಿನಲ್ಲಿ ಆ ಧರ್ಮವಿದೆ ಎಂದು ವಿಷೀಕರಿಸುವ ಜ್ಞಾನವೇ ಮಿಥ್ಯಾಜ್ಞಾನ. ಕಪ್ಪೆ ಚಿಪ್ಪಿನಲ್ಲಿ ರಜತತ್ವ ವಸ್ತುವಿನತನ ಬೆಳ್ಳಿತನ ಇರುವುದಿಲ್ಲ. ಕಪ್ಪೆ ಚಿಪ್ಪು ಬೆಳ್ಳಿಯಲ್ಲ, ಆದರೂ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಎಂದು ತಿಳಿಯುವುದೇ ಮಿಥ್ಯಾಜ್ಞಾನ. ಇದರಂತೆ ದೇಹವು ತನ್ನದಲ್ಲದಿದ್ದರೂ ಅದು ತನ್ನದು ಎಂಬ ಜ್ಞಾನ, ದೇಹವೇ ಆತ್ಮ ತಾನು ಎಂಬ ಜ್ಞಾನವು ಮಿಥ್ಯಾಜ್ಞಾನವು. ಇನ್ನು ಇಂತಹ ನೂರಾರು ಬಗೆಯ ಅನ್ಯತಾ ಜ್ಞಾನ ಉಂಟಾಗುತ್ತದೆ. ಹಿಂದೆ ಹೇಳಿದ ಎಲ್ಲ ಕಾರ್ಯದಲ್ಲಿ ಇಚ್ಛೆ ಉಂಟಾಗುವುದು ಎಂಬ ಸಮೂಹದಿಂದಾಗಿ ಸ್ಮೃತಿ ಭ್ರಂಶ ಉಂಟಾಗುತ್ತದೆ. ಇದನ್ನು ಮಾಡಬಾರದು, ಇದು ಅನರ್ಥಕ್ಕೆ ಕಾರಣವು, ಇದು ಮಾಡಲು ಯೋಗ್ಯವೂ, ಇದನ್ನು ಮಾಡಿದರೆ ಕೆಡಕು ಉಂಟಾಗುವುದಿಲ್ಲ, ಇಷ್ಟದ ಪ್ರಾಪ್ತಿಯಾಗುತ್ತದೆ ಇತ್ಯಾದಿ ಸ್ಮೃತಿಗಳು ಹಿಂದೆ ಇರುತ್ತಿದ್ದವು. ಇವುಗಳೆಲ್ಲವೂ ಹಿಂದೆ ಹೇಳಿದ ಸಮೂಹದಿಂದಾಗಿ ನಾಶವನ್ನು ಹೊಂದುತ್ತದೆ. ಆಗಲೇ ಹಿಂದೆ ಇದು ಹೀಗೆಯೇ ಸರಿ ಎಂದು ತಿಳಿದಿದ್ದ ವಿಷಯದಲ್ಲಿ ಬೇರೆ ರೀತಿಯಿಂದ ಸ್ಮೃತಿ ಉಂಟಾಗುತ್ತದೆ. ಈ ವಸ್ತುವಿನ ಭಕ್ಷಣವು ಪಾಪ ಸಾಧನ ಎಂಬ ಸ್ಮರಣೆ ನಾಶವಾಗಿ ಈ ವಸ್ತುವಿನ ಭಕ್ಷಣವು ಬಹಳ ಹಿತವಾದುದು, ಸುಖ ಸಾಧನವು ಎಂಬ ವಿರುದ್ಧವಾದ ಸ್ಮರಣೆ ಉಂಟಾಗುತ್ತದೆ. ಈ ಸ್ಮೃತಿ ಭ್ರಂಶವೆಂಬ ವಿರುದ್ಧ ರೀತಿಯ ಸ್ಮರಣೆಯಿಂದ ಹಿಂದಿನ ಸರಿಯಾದ ಸ್ಮರಣದ ನಾಶ, ಅನಂತರ ಬುದ್ಧಿನಾಶ ಉಂಟಾಗುತ್ತದೆ. ಬುದ್ಧಿನಾಶವೆಂದರೆ ನಿರ್ಣಯಿತವಾದ ಜ್ಞಾನದ ನಾಶವು. ಇದು ಹೀಗೆ ಇರತಕ್ಕದ್ದು ಎಂಬ ನಿಶ್ಚಯಾತ್ಮಕ ಜ್ಞಾನ ನಾಶವಾಗುತ್ತದೆ. ಇದನ್ನೇ ದೋಷದರ್ಶನ ಹಾನಿ ಎಂದು ಹೇಳುತ್ತಾರೆ. ಇದನ್ನು ಮಾಡಿದರೆ ಇಂತಹ ದೋಷಗಳು, ತೊಂದರೆಗಳು ಬರುತ್ತದೆ ಎಂಬ ಸರಿಯಾದ ದರ್ಶನದ ಸಮ್ಯಕ್ ದರ್ಶನದ ನಾಶವೇ ಬುದ್ಧಿನಾಶವು. ಯಾವಾಗ ದೋಷದ ಜ್ಞಾನ ಇರುವುದಿಲ್ಲವೋ ಆಗ ತಿರುಗಿ ಉತ್ಪತ್ತಿಯಾಗಿ ಉಲ್ಬಣವಾಗಿ ಮೇಲಿದ್ದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಅರಿಷಡ್ವರ್ಗಗಳ ಬಲಾತ್ಕಾರದಿಂದ ತನಗೆ ಇಷ್ಟವಾಗಿ ಕಂಡ ವಿಷಯಗಳ ತೃಪ್ರಾಪ್ತಿಗಾಗಿ ಆ ಕಾರ್ಯವನ್ನು ಮಾಡಿದಾಗ ತಾನೇ ಭೋಗಿಸಬೇಕಾಗಿರುವ ಪಾಪಾದಿ ಕರ್ಮಗಳನ್ನು ಮಾಡಿದ ಜೀವನು ಷಡೂರ್ಮಿ ರೂಪವಾದ ಸಂಸಾರಕ್ಕೆ ಒಳಗಾಗುತ್ತಾನೆ. ಅಸ್ಥಿ ಹುಟ್ಟಲಿದೆ, ಸಂಸಾರದ ಅಸ್ತಿತ್ವ ಸಿದ್ಧವಾಯಿತು. ಜಾಯಂತೆ ಹುಟ್ಟುತ್ತಾನೆ, ವರ್ಧತೆ ಬೆಳೆಯುತ್ತಾನೆ, ಪರಿಣಮತೆ ಪರಿವಾಕತೆಯನ್ನು ಹೊಂದುತ್ತಾನೆ, ವ್ಯತ್ಯಾಸವನ್ನು ಹೊಂದುತ್ತಾನೆ, ಪಕ್ಷೀಯತೆ ಕ್ಷೀಣಿಸುತ್ತಾನೆ, ನಶ್ಯತೆ ಚ ಮತ್ತು ನಾಶ ಹೊಂದುತ್ತಾನೆ, ಸತ್ತು ಹೋಗ್ತಾನೆ. ಇದೇ ಷಡೂರ್ಮಿಗಳು. ಈ 6 ವ್ಯತ್ಯಾಸಗಳೇ 6 ಅಲೆಗಳು ಸಮುದ್ರದಲ್ಲಿ ಇರುವಂತೆ ಸಂಸಾರ ಸಾಗರದಲ್ಲಿ
ಈ 6 ಭಾವವಿಕಾರಗಳು ಭಾವವಿಕಾರಗಳು ಷಡೂರ್ಮಿಗಳು 6 ಅಲೆಗಳು ಎನಿಸಿಕೊಳ್ಳುತ್ತದೆ. ಇದರಿಂದಾಗಿ ಗರ್ಭವಾಸ, ಜನನ, ಬಾಲ್ಯ ಮುಂತಾದವುಗಳು ಉಂಟಾಗಿ ದುಃಖ ಪ್ರಾಪ್ತಿಯಾಗುತ್ತದೆ. ಆಗ ಆ ಪುಣ್ಯಕರ್ಮವನ್ನು ಮಾಡಿದರೆ ಸ್ವರ್ಗವನ್ನು ಸೇರಿ ಕೆಲವು ಕಾಲದವರೆಗೆ ಸುಖಿಸುತ್ತಾನೆ. ಅನಂತರ ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಶಂತಿ ಎಂಬ ಉಕ್ತಿಯಂತೆ ಪುಣ್ಯಕ್ಷಯವಾದಾಗ ಸ್ವರ್ಗದಿಂದ ಅಧಪತವು ಉಂಟಾಗುತ್ತದೆ. ಪಾಪಕರ್ಮದಿಂದ ನರಕವಾಸ, ಪಾಪಶೇಷ ಇರುವಾಗ ಪುನಃ ಭೂಲೋಕಕ್ಕೆ ಬಂದು ತನ್ನ ಪಾಪಗಳ ಅನುಗುಣವಾಗಿ ನೊಣ, ಗುಂಗಾಣು, ಸೊಳ್ಳೆ, ಹೇನು, ತೆಗಣೆ, ಹಲ್ಲಿ ಇತ್ಯಾದಿಗಳಲ್ಲಿ ಸಾವಿರಾರು ದುರ್ಜನ್ಮಗಳನ್ನು ಜೀವನು ಹೊಂದುತ್ತಾನೆ. ಇದೇ ಮೊದಲಾದ ಸಂಸಾರದ ಕಲಾಪಗಳೇ ವಿಧಿ ನಿಷೇಧ ಬಂಧನವು. ಇವು ಜೀವ, ಜಡ, ಪರಮಾತ್ಮ ಎಂಬ 3 ತತ್ವಗಳಲ್ಲಿ ಜೀವತತ್ವಕ್ಕೆ ಪರಮಾತ್ರವೇ ಇರುತ್ತದೆ ಎಂಬುದು ಇದುವರೆಗೆ ಮಾಡಿದ ವಿಷಯ ವಿಚಾರದ ಸಾರಭೂತವಾದ ಅರ್ಥವಾಗಿದೆ. ಯದ್ಯಪಿ ದುಃಖಾದಿಕಂ ಜಡಾಂತಃಕರಣಾತ್ಮಕಮೇವ ತಥಾಪಿ ಸುಖದುಃಖಾತ್ಮನಃ ಮನಸ್ಸಿ ವಿಕೃತೆ ತಥಾಭಿಮಾನಾತ್ ತಸ್ಮಿನ್ ಚಿದ್ರೂಪಾಂತರ ಅಂತಃಕರಣಸ್ಯ ಅಂಗಾರವನ್ನಿವತ್ ಮಿಶ್ರೀಭಾವಲಕ್ಷಣಸನ್ನಿಧಾನೇನ ಸ್ವಚ್ಛಂದದ್ರವ್ಯತೆಯಃ ಸುಖದುಃಖಾದೇಃ ಪ್ರತಿಫಲನೆ ಜಾತೆ ಜಪಾಕುಸುಮ ಸನ್ನಿಧಾನೇನ ಸ್ಫುಟತೆ ರಕ್ತೆ ಮಾಂ ಇವ ಉಚ್ಚ ನೀಚ ರೂಪವಿಕಾರಃ ಭಿನ್ನಾಭಿನ್ನಸ್ವರೂಪೇ ಏವ ಜಾಯತೆ ಅಯಮೇವ ಹಿ ಭೋಗೋ ನಾಮಯತಿ. ಇಲ್ಲಿ ಒಂದು ಆಕ್ಷೇಪ. ವಿಷಯಗಳ ಸಂಪರ್ಕದಿಂದ ಉಂಟಾಗುವ ಸುಖ ದುಃಖ ಇವೆಲ್ಲವೂ ಜೀವನಿಗೆ ಆವರಣವಾಗಿರುವ ಅಂತಃಕರಣದ ಪರಿಣಾಮ ರೂಪವಾದವುಗಳು. ಮೊಸರು, ಬೆಣ್ಣೆ, ತುಪ್ಪ ರೂಪದಿಂದ ಹಾಲು ಪರಿಣಾಮವಾಗುವಂತೆ ದಂಡಿಗೆಯಿಂದ ಘನೀಭೂತವಾದ ಕೊಬ್ಬರಿ ಎಣ್ಣೆಯಂತಿರುವ ಅಂತಃಕರಣವು ಒಳಗಿನ ಮತ್ತು ಹೊರಗಿನ ವಿಷಯಗಳ ಸಂಪರ್ಕದಿಂದ ಹೊಂದುವ ವಿಕಾರವೇ ದುಃಖಾದಿಗಳು. ಕಾವಿನಿಂದ ಎಣ್ಣೆಯು ದ್ರವವಾದಂತೆ ಅಂತಃಕರಣವು ದುಃಖಾದಿ ಕಾರಣದಿಂದ ಹೊಂದುತ್ತದೆ. ಇವುಗಳಿಗೂ ಜೀವಾತ್ಮನಿಗೂ ಯಾವ ಸಂಬಂಧವೂ ಇಲ್ಲ. ಆದ್ದರಿಂದ ದುಃಖ ಬಂದಾಗ ಕುಗ್ಗಲೇಕೆ, ಸುಖ ಬಂದಾಗ ಹಿಗ್ಗಲೇಕೆ, ಜೀವನಿಗೆ ಸಂಸಾರವಿಲ್ಲ ಎಂದ ಆಕ್ಷೇಪ. ಇದಕ್ಕೆ ಉತ್ತರ, ಮನಸ್ಸು ಅಂತಃಕರಣವೇ ಸುಖ ಅಥವಾ ದುಃಖಗಳ ರೂಪದಿಂದ ವಿಕಾರವನ್ನು ಅಂದರೆ ಪರಿಣಾಮವನ್ನು ಹೊಂದುತ್ತದೆ. ಆ ಮನಸ್ಸೆಂಬ ಅಂತಃಕರಣ ನನ್ನದು ಎಂಬ ಅಭಿಮಾನವು ಜೀವನಿಗೆ ಇರುತ್ತದೆ, ಅಥವಾ ನಾನೇ ಅಂತಃಕರಣ ಸ್ವರೂಪನು ಎಂಬ ಅಭಿಮಾನ ಜೀವನಿಗೆ ಇರುತ್ತದೆ. ಜೀವನ ಸ್ವರೂಪ ಜ್ಞಾನ ಸ್ವರೂಪವಾದ ಅಂತಃಕರಣವು ವಿಕಾರ ಹೊಂದಿದ ಜಡಾಂತಃಕರಣದಲ್ಲಿ ಪ್ರತಿಫಲಿತವಾಗುತ್ತದೆ, ಮಿಶ್ರಣವನ್ನು ಹೊಂದುತ್ತದೆ. ಕಾದ ಕಬ್ಬಿಣದ ಗುಂಡಿಯಲ್ಲಿ ಬೆಂಕಿಯು ಸೇರಿ ಅದು ಕೆಂಪಾಗಿ ಕಾಣಿಸುವಾಗ ಕಬ್ಬಿಣದ ಗುಂಡನ್ನು ಅಯೋಗೋಲಕ ನೋಡಿ ಇದು ಬೆಂಕಿ ಎಂದು ವ್ಯವಹರಿಸುತ್ತೇವೆ. ಅಥವಾ ಇದ್ದಿಲಿನಲ್ಲಿ ಬೆಂಕಿ ಸೇರಿದಾಗ ಅದು ಕೆಂಪಾಗಿ ಜ್ವಾಲೆಯನ್ನು ಹೊರಹೊಮ್ಮಿಸುತ್ತಿರುವಾಗ ಅದೋ ಬೆಂಕಿ ಎನ್ನುತ್ತೇವೆ. ಇಲ್ಲಿ ಕಬ್ಬಿಣದ ಗೋಳಕದಲ್ಲಿ ಬೆಂಕಿ ನಿರಂತರ ಮಿಷ್ಟವಾಗಿದೆ. ಮರದ ಇದ್ದಿಲಿನಲ್ಲಿ ಬೆಂಕಿಯು ನಿರಂತರವಾಗಿ ಪ್ರವೇಶ ಮಾಡಿದೆ. ಅದರಂತೆ ಕಬ್ಬಿಣದ ಗೋಲಕದಂತೆ ಕಪ್ಪಾದ ಉಂಡೆ ಇದ್ದಲಿನಂತಿರುವ ಅಂತಃಕರಣದಲ್ಲಿ ಪ್ರಕಾಶ ಜ್ಞಾನರೂಪವಾದ ಜೀವಾತ್ಮನು ಮಿಶ್ರನಾಗುತ್ತಾನೆ. ಅಂದರೆ ಜೀವಾತ್ಮನ ಜ್ಞಾನರೂಪವಾದ ಪ್ರಕಾಶ ರೂಪವಾದ ಅಂತಃಕರಣವು ಜಡಾಂತಃಕರಣದಲ್ಲಿ ಸೇರಿಕೊಳ್ಳುತ್ತದೆ. ಜೀವನ ಜ್ಞಾನ ರೂಪವಾದ ಅಂತಃಕರಣವು ಅತ್ಯಂತ ಸ್ವಚ್ಛವಾದ ದ್ರವ್ಯ. ಅಲ್ಲಿ ಜಡಾಂತಃಕರಣ ಪರಿಣಾಮವಾದ ಸುಖ ದುಃಖಾದಿಗಳು ಕನ್ನಡಿಯಲ್ಲಿ, ನೀರಿನಲ್ಲಿ, ಗಾಜಿನಲ್ಲಿ, ಸ್ವಚ್ಛವಾದ ಸ್ಫಟಿಕದಲ್ಲಿ ಮುಖಾದಿಗಳು ಪ್ರತಿಬಿಂಬಿಸುವಂತೆ ವಿಶದವಾಗಿ ಪ್ರತಿಬಿಂಬಿಸುತ್ತದೆ. ದಾಸವಾಳದ ಹೂವಿನ ಮೇಲಿಟ್ಟ ಗಾಜು ಕೆಂಪಾಗಿ ಕಾಣಿಸುತ್ತದೆ. ದಾಸವಾಳದ ಕೆಂಪು ಬಣ್ಣ ಗಾಜಿನಲ್ಲಿ ಪ್ರತಿಬಿಂಬಿಸುತ್ತದೆ. ಅದರಂತೆ ಜಡಾಂತಃಕರಣ ಪರಿಣಾಮ ರೂಪವಾದ ಸುಖ ದುಃಖಾದಿಗಳು ಜಡಾಂತಃಕರಣದಲ್ಲಿ ಮಿಶ್ರಿತವಾದ ಚಿದ್ರೂಪ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾಗುತ್ತದೆ. ನೀರಿನಲ್ಲಿ ಪ್ರವೇಶಿಸಿದ ಸೂರ್ಯಕಿರಣಗಳ ಮಿಶ್ರಣದಲ್ಲಿ ಪ್ರತಿಫಲಿತವಾದ ಸೂರ್ಯನ ಪ್ರತಿಬಿಂಬವನ್ನು ನೋಡಿ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬವಿದೆ ಎಂದು ವ್ಯವಹರಿಸುತ್ತೇವೆ. ಕೆಲವು ಬಾರಿ ತಿಳಿಯದವರು ನೀರಿನೊಳಗೆ ಸೂರ್ಯನಿದ್ದಾನೆ ಎಂದು ವ್ಯವಹರಿಸುವರು.
ದಾಸವಾಳದ ಹೂವಿನ ಮೇಲ್ಗಡೆ ಇರುವ ಗಾಜಿನಲ್ಲಿ ಪ್ರವೇಶಿಸಿದ ಸೂರ್ಯಕಿರಣಗಳಲ್ಲಿ ಪ್ರತಿಫಲಿತ ಕೆಂಪು ಬಣ್ಣವನ್ನು ಗಾಜಿನದೇ ಎಂದು ತಿಳಿದು ಗಾಜು ಕೆಂಪಾಗಿದೆ, ಲೋಹಿತ ಸ್ಫಟಿಕ ಎಂದು ವಿವರಿಸುತ್ತೇವೆ. ಹಾಗೆಯೇ ಜಡವಾದ ಅಂತಃಕರಣದ ವಿಕಾರವಾದ ಸುಖದುಃಖಾದಿಗಳು ಇಲ್ಲಿ ಮಿಶ್ರವಾದ ಚಿದ್ರೂಪ ಅಂತಃಕರಣದಲ್ಲಿ ಪ್ರತಿಫಲಿತವಾದಾಗ ಈ ಸುಖಾದಿ ವಿಕಾರವು ಚಿದ್ರೂಪವಾದ ಜೀವನದು ಎಂಬ ಜ್ಞಾನ ಉಂಟಾಗುತ್ತದೆ. ಆಗ ಚಿದ್ರೂಪನಾದ ಜೀವನಲ್ಲಿ ಉಂಟಾಗಿದೆ ಎಂದು ತೋರುವ ಈ ವಿಕಾರವು ಜೀವನಿಗಿಂತ ಭಿನ್ನವಾಗಿರುತ್ತದೆ. ಮಡಿಕೆ ಮುಂತಾದವುಗಳಲ್ಲಿರುವ ರೂಪಾದಿಗಳು ಮಡಿಕೆ ಮುಂತಾದವುಗಳಿಂದ ಭಿನ್ನವಾಗಿರುವಂತೆ ಈ ಸುಖಾದಿ ವಿಕಾರಗಳು ಜೀವನ ಸ್ವರೂಪದಲ್ಲಿಯೂ ಉಂಟಾಗುತ್ತದೆ. ಇವು ಜಡವಾದ ಅಂತಃಕರಣಕ್ಕಿಂತಲೂ ಭಿನ್ನಗಳು. ಹೀಗೆ ಜೀವನಿಗೆ ಜಡ ಅಂತಃಕರಣದ ಸುಖ ಪರಿಣಾಮ ಸಂಬಂಧವು ಉಂಟಾದಾಗ ಉಚ್ಚತೆಯು ಹಿಗ್ಗುವಿಕೆ, ಜಡ ಅಂತಃಕರಣದ ದುಃಖ ಪರಿಣಾಮವಾದಾಗ ನೀಚತೆಯು ಅಂದರೆ ಕುಗ್ಗುವಿಕೆ ಉಂಟಾಗುತ್ತದೆ. ಜೀವನಿಗೆ ಉಂಟಾಗುವ ಭೋಗವು ಇದೇ ಆಗಿದೆ. ಭೋಗವೆಂದರೆ ಸುಖ ದುಃಖ ಇವೆರಡರಲ್ಲಿ ಒಂದರ ಸಾಕ್ಷಾತ್ಕಾರ. ಇವೆರಡರ ಸಂಬಂಧವು ನಿತ್ಯವಾದ ನಿರ್ವಿಕಾರನಾದ ಜೀವನಿಗೆ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಈ ಮೇಲಿನ ವಿವರಣೆಯಿಂದ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಬಹುದು. ನಾನು ಅನಾದಿ ಕಾಲಾದಾರಭ್ಯ ಭವೇ ವ್ಯಕ್ತಿಲಕ್ಷಣಾದ್ವೈಧೃತ ವೈದ್ಯಪೇತ ಭಗವತ್ ಸರ್ವೋತ್ತಮತ್ವಂ ಜ್ಞಾನಾನಂದಾದಿಗುಣಸ್ವರೂಪಾಣಂ ಮುಕ್ತಿಯೋಗ್ಯಾರಂ ಕಥಂ ಅಜ್ಞಾನಮಿತ್ಯಾಜ್ಞಾನದ್ವೇಷ ಭಯ ಕ್ರೋಧ ಕ್ಷುತ್ ಪಿಪಾಸ ಭ್ರಮ ಚಿಂತಾ ಜನಿತ ಜರಾ ಮೃತಿ ದುಃಖಾದಿಃ ಅನ್ಯತಾಕಾರರೂಪಃ ಸಂಸಾರಃ ನ ಹಿ ಪರಮಾನಂದಸ್ವರೂಪೇ ಜೀವೇ ಸೂರ್ಯೇ ತಮಃ ಇವ ದುಃಖಾದಿಕಂ ಉತ್ಪತ್ತಿಮರ್ಹತಿ ನ ಚ ತನ್ಮಿಥ್ಯ ಸಾಕ್ಷಿಸಿದ್ಧತ್ವಾತ್ ಇತಿ ಚೇತ್. ಮುಕ್ತಿಯೋಗ್ಯರಾದ ಸಾತ್ವಿಕ ಜೀವರಿಗೆ ಅನಾದಿ ಕಾಲದಿಂದ ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಆನಂದ, ಪ್ರಕಾಶ, ಬಲ ಮುಂತಾದವುಗಳ ಜ್ಞಾನವು ಪ್ರತಿಯೊಂದು ಜನ್ಮದಲ್ಲಿಯೂ ವೃದ್ಧಿ ಹೊಂದುತ್ತಾ ಇರುತ್ತದೆ. ಇಲ್ಲಿ ವೃದ್ಧಿ ಎಂದರೆ ಅಭಿವ್ಯಕ್ತಿ ಎಂದಷ್ಟೇ ಅರ್ಥ. ಮೊದಲು ಇಲ್ಲದಿದ್ದರ ಹುಟ್ಟುವಿಕೆಯೇ. ಈ ಜ್ಞಾನಾನಂದಾದಿ ಗುಣಗಳೆಲ್ಲವೂ ಮುಕ್ತಿಯೋಗ್ಯರಾದ ಜೀವ ಸ್ವರೂಪಭೂತವಾಗಿದೆ. ಹೀಗೆ ನಿರ್ದೋಷಗಳ ಸ್ವರೂಪವೇ ಆಗಿರುವ ಯೋಗ್ಯ ಜೀವರ ಜ್ಞಾನಾನಂದಾದಿಗಳ ಪ್ರಕಾಶವು ವೃದ್ಧಿ ಹೊಂದುತ್ತಾ ಇರುತ್ತದೆ. ಇಂತಹ ಜೀವರಿಗೆ ಅಜ್ಞಾನವು ಹೇಗೆ ಬರಲು ಸಾಧ್ಯ? ಮಿಥ್ಯಾಜ್ಞಾನವು ದುರ್ವಿಷಯಗಳಲ್ಲಿ ಇಚ್ಛೆ ಎಂಬ ರಾಗ, ದ್ವೇಷ, ಭಯ, ಸಿಟ್ಟು, ಹಸಿವು, ಬಾಯಾರಿಕೆ, ಲೌಕಿಕವಾದ ಭ್ರಾಂತಿಗಳು, ಚಿಂತೆ, ಹುಟ್ಟು, ಮುಪ್ಪು, ಮರಣ, ದುಃಖ ಮೊದಲಾದವು ತನ್ನ ಸ್ವರೂಪಕ್ಕಿಂತ ಭಿನ್ನಾಕಾರವಾದ ಸಂಸಾರವು ಹೇಗೆ ಬರಲು ಸಾಧ್ಯ? ಸೂರ್ಯನು ಕತ್ತಲೆಯಲ್ಲಿ ಹೇಗೆ ಆವರಿಸಲಾರದು, ಅದರಂತೆ ಜೀವನದಲ್ಲಿ ಅಜ್ಞಾನ, ಮಿಥ್ಯಾಜ್ಞಾನ ಮುಂತಾದವುಗಳು ಉಂಟಾಗಲು ಸಾಧ್ಯವಿಲ್ಲ ಎಂದು ಪ್ರಶ್ನೆ ಬಂದರೆ, ಇನ್ನು ಈ ಅಜ್ಞಾನ ಮಿಥ್ಯಾಜ್ಞಾನ ಎಲ್ಲವೂ ಮಿಥ್ಯಾಭೂತವಾಗಿದೆ, ಸ್ವರೂಪತಃ ಸತ್ತಾಗಿದೆ, ಕೇವಲ ಇದ್ದಂತೆ ತೋರುತ್ತದೆ. ಆದ್ದರಿಂದ ಸುಳ್ಳಾಗಿರುವ ಈ ಅಜ್ಞಾನ ದುಃಖಗಳ ಸಂಬಂಧದಿಂದ ಕುಗ್ಗಲೇಕೆ? ಸ್ವಪ್ನದಲ್ಲಿ ತನ್ನ ಮಕ್ಕಳು ಸತ್ತನೆಂದು ದುಃಖರಿಸುವರು. ಎಚ್ಚೆತ್ತ ಮೇಲೆ ಸ್ವಪ್ನದಲ್ಲಿ ಸತ್ತ ಮಕ್ಕಳು ನೆನೆಸಿಕೊಂಡು ಹಲಬುತ್ತಾರೆಯೇ ಎಂದರೆ ಈ ಉತ್ತರವು ಸರಿಯಲ್ಲ. ಈ ಅಜ್ಞಾನ ಮಿಥ್ಯಾಜ್ಞಾನ ದುಃಖಾದಿಗಳು ಸಾಕ್ಷಿ ಅನುಭವ ಸಿದ್ಧವಾಗಿದೆ. ಸಾಕ್ಷಿ ಸ್ವರೂಪ ಅನುಭವ ಸಿದ್ಧವಾದ ಈ ಅಜ್ಞಾನ ದುಃಖಾದಿಗಳು ಮಿಥ್ಯಾ ಎಂದು ಹೇಳಲು ಸಾಧ್ಯವಿಲ್ಲ. ಹೀಗೆ ಜ್ಞಾನಾನಂದ ಸ್ವರೂಪವಾದ ಜೀವನಿಗೆ ಅಜ್ಞಾನಾದಿಗಳ ಸಂಬಂಧವು ಎಂದಿಗೂ ಹಿಂಗದೆ ಕಂಗೆಡುತ್ತಿರುವುದು ಹೇಗೆ? ಇದನ್ನು ನೋಡಿದರೆ ಇಂತಹ ಸಂಸಾರಕ್ಕೆ ನಿವೃತ್ತಿಯೇ ಇಲ್ಲವೇ ಎನಿಸುತ್ತದೆ ಎಂದು ಆಕ್ಷೇಪ. ಯದ್ಯಪಿ ಏತೆ ಗುಣರೂಪಃ ತಥಾಪಿ ಸ್ಮೃತಿಸ್ಥಾಃ ಇತಿ ಉಪಪದ್ಯತೆ. ತಥಾ ಹಿ ಪರಮೇಶ್ವರಿ ಇಚ್ಛಾ ಪ್ರೇರಿತ ಮಹಾಲಕ್ಷ್ಮೀಂ ಸ್ವಯಂ ಮೋಹಕತ್ವೇನ ಮಾಯಾನಾಮಿಕ ಸ್ವಾಭಿಮನ್ಯಮಾನ ಜೀವಾವರಣ ಭೂತ ಸಂಬಂಧ ಪ್ರಕೃತಿಮಧಿಷ್ಠಾಯ ಶ್ರೀಭೂದುರ್ಗಾರೂಪೇಣ
ಗುಣತ್ರಯ ನಿಯಮನಪೂರ್ವಕಂ ತತ್ವದ್ಯೋಗ್ಯತಾನುಸಾರೇಣ ವಿವಿಧ ವಿಚಿತ್ರ ಜ್ಞಾನಾದಿ ವಿಕಾರ ವಿಶೇಷಾನ್ ಉಪಜನಯಂತಿ. ಅಗ್ನೋಹಂ ಇತ್ಯಾದಿ ಕ್ರಮೇಣ ಅನಾದಿಭಾವರೂಪಂ ಅಜ್ಞಾನಂ ಉಪೋದ್ಬಲಯಂತಿ. ಸ್ವರೂಪಭೂತಜ್ಞಾನಾನಂದಾದಿ ಗುಣಾಭವ ಪ್ರತಿಬಂಧಕತೆಯ ರಮಾರಮಣ ವಿಷೇಕ ಪ್ರಯೋಗ್ಯ ಪರೋಕ್ಷ ಜ್ಞಾನಾದಿ ಪ್ರತಿಬಂಧಕತೆಯ ಚ ಜೀವಾಚ್ಛಾದಿಕಾ ಪರಮಾಚ್ಛಾದಿಕಾಖ್ಯಾಂ ಪ್ರಕೃತಿ ಪರನಾಮಿಕಾತಿದೃಷ್ಟಂ ಸರ್ವಜೀವಸ್ಥಿತಂ ವಾಣ್ಮಮಾದಿ ದೇವತಾನಿಯತ ದ್ವಿಧಂ ಪ್ರಕೃತಿಂ ನಿಮಿತ್ತೀಕೃತ್ವ ಅನಾದಿ ಕರ್ಮ ಪರಂಪರೆಯಾದಿಷ್ಟಾಯ ತಾನಿ ಉದ್ಬೋಧಯಂತಿ. ಷೋಡಶಕಲಾತ್ಮಕಲಿಂಗದೇಹೇನ ಚ ಜೀವಂ ಆವೃತ್ಯ ತದ್ಗತಂ ಬಾಹ್ಯಂ ಅಂತಃಕರಣಂ ನಿಷ್ಠಾಯ ದೇಹೇಂದ್ರಿಯಾದೌ ತನುಬಂಧೀಷು ಅದೃಢತರಂ ಅಭಿಮಾನಮುತ್ಪಾದ್ಯ ಅವಿದ್ಯಮಾನ ಸ್ವಾತಂತ್ರ್ಯಾದಿ ವಿಷಯಕ ವಿವಿಧ ವಿಭ್ರಮಂ ಸಂಪಾದ್ಯ ಮನಸ್ಸಿ ಸುಖದುಃಖಾದಿ ವಿವಿಧ ವಿಕಾರಂ ಜನಯಿತ್ವಾ ತತ್ಸನ್ನಿಧಾನೇನ ಜೀವಸ್ವರೂಪೇ ಭಿನ್ನಾಭಿನ್ನಂ ನೀಚತಾದಿರೂಪಂ ವಿಕಾರಂ ಜನಯಂತಿ. ಪುನಃ ಪುನಃ ಕಾಮಕರ್ಮಾದಿ ಪ್ರವಾಹಂ ವರ್ಧಯಂತಿ. ತತ್ತದ್ದೇವಾದೀನ್ ವಿಮಯಂತಿ ಖಲು ಬಂಧಿತೈತಿ. ಈ ಆಕ್ಷೇಪಕ್ಕೆ ಉತ್ತರ ಹೀಗಿದೆ. ಮುಕ್ತಿಯೋಗ್ಯರಾದ ಜೀವರೆಲ್ಲರೂ ಜ್ಞಾನಾನಂದಾದಿ ಗುಣಸ್ವರೂಪರು. ಅನಾದಿ ಕಾಲದಿಂದ ಜನ್ಮವನ್ನು ಸ್ವೀಕರಿಸುವುದರಿಂದ ಪ್ರತಿ ಜನ್ಮದಲ್ಲಿಯೂ ಅವರಲ್ಲಿರುವ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಆನಂದಾದಿ ಗುಣಗಳ ಅನುಭವ ಹೆಚ್ಚು ಹೆಚ್ಚು ವ್ಯಕ್ತವಾಗುತ್ತಾ ಇರುತ್ತದೆ. ಜೀವರ ಸ್ವರೂಪಭೂತ ಜ್ಞಾನಾದಿಗಳು ವ್ಯಕ್ತಿಯು ಹೆಚ್ಚು ಹೆಚ್ಚಾಗುತ್ತಿರುತ್ತದೆ. ಆದರೂ ಕೂಡ ಅಜೀವರು ಸಂಸಾರದಲ್ಲಿ ಹಿಂದೆ ಹೇಳಿದಂತೆ ಅಜ್ಞಾನ ಮಿಥ್ಯಾ ಜ್ಞಾನಾದಿಗಳನ್ನು ಅನುಭವಿಸುತ್ತಾ ಸಂಸಾರಿಗಳು ಎನಿಸಿಕೊಳ್ಳುತ್ತಾರೆ. ಇದು ಯುಕ್ತವೇ ಆಗುತ್ತದೆ. ಅದರ ಪ್ರಕಾರ ಹೀಗಿದೆ. ಪರಮೇಶ್ವರನಿಗೆ ನಿತ್ಯಾಭಿಯೋಗಿಯಾದ ಮಹಾಲಕ್ಷ್ಮೀ ದೇವಿಗೆ ಪರಮೇಶ್ವರನ ಶ್ರೀಹರಿಗೆ ಇಚ್ಛೆಯಿಂದ ಪ್ರೇರಿತಳಾಗಿ ಸಂಸಾರ ಪ್ರವೃತ್ತಿಗಳಾಗುತ್ತಾಳೆ. ಅವಳು ತಾನು ಸ್ವಯಂ ಮೋಹಕಳಾದ್ದರಿಂದ ಮಾಯಾ ಎನಿಸಿಕೊಳ್ಳುತ್ತಾಳೆ. ಮಾಯಾ ಸಂಸಾರ ಎಲ್ಲಿಯವರೆಗೆ ಇರಬೇಕೋ ಅಲ್ಲಿಯವರೆಗೆ ಹೋಗುವುದಿಲ್ಲ. ಹೀಗೆ ಅವಳು ಮಾಯಾ ಜೀವನ ಸ್ವರೂಪಕ್ಕೆ ಆವರಣವಾದ ಜಡವಾದ ಬಂಧಕ ಪ್ರಕೃತಿಯೊಂದಿಗೆ ಅದಕ್ಕೆ ಸಂಪೂರ್ಣವಾಗಿ ಮುಖ್ಯತಃ ಅಭಿಮಾನಿಯು ನಿಯಾಮಕಳು ಮಹಾಲಕ್ಷ್ಮೀ ದೇವಿ. ಅವಳು ಈ ಬಂಧ ಪ್ರಕೃತಿಗೆ ಅಧಿಷ್ಠಾತ್ರಿಯಾಗಿರುತ್ತಾಳೆ. ಬಂಧಕ ಪ್ರಕೃತಿಯಲ್ಲಿ ತಾನು ಇದ್ದು ಅದನ್ನು ಕಾರ್ಯದಲ್ಲಿ ಪ್ರೇರಿಸುವಳಾಗಿದ್ದಾಳೆ. ಸತ್ವ ರಜತಮಗ್ನ ಮೂಲ ಗುಣತ್ರಯಾತ್ಮಕವಾದ ಬಂಧಕ ಪ್ರಕೃತಿಯನ್ನು ಶ್ರೀ ಭೂ ದುರ್ಗಾ ಎಂಬ 3 ರೂಪದಿಂದ ಮಹಾಲಕ್ಷ್ಮೀ ದೇವಿಯು ಅಧಿಷ್ಠಿಸಿ ಅಲ್ಲಿಗಿದ್ದು ಆ 3 ಗುಣವನ್ನು ಸೇರಿ ಆ ಗುಣಗಳ ಕಾರ್ಯಗಳ ಕಡೆಗೆ ಪ್ರೇರಿಸುತ್ತಾಳೆ. ಜೀವರ ಅನಾದಿ ಯೋಗ್ಯತೆಯು ಜೀವನಂತೆಯೇ ಅನಂತವಾಗಿದೆ. ಆ ಯೋಗ್ಯತೆಗಳನ್ನು ಅನುಸರಿಸಿ ಶ್ರೀ ಭೂ ದುರ್ಗಾ ರೂಪ ಮಹಾಲಕ್ಷ್ಮೀ ದೇವಿ ನಾನಾ ಪ್ರಕಾರವಾದ ಅತಿ ಅದ್ಭುತವಾದ ಜ್ಞಾನ ಅಜ್ಞಾನಾದಿಗಳ ವಿಕಾರ ವಿಶೇಷವನ್ನು ಉಂಟು ಮಾಡುತ್ತಾಳೆ. ಜೀವನದಲ್ಲಿ ಅನಾದಿ ಕಾಲದಿಂದ ಅನಾದಿಯಾದ ಭಾವರೂಪವಾದ ಅಗ್ನೋಹಂ ಇತ್ಯಾದಿ ರೂಪವಾದ ಅಜ್ಞಾನವಿದೆ. ಅದನ್ನು ಮತ್ತಷ್ಟು ಸಮರ್ಥವನ್ನಾಗಿ ಮಾಡಿ ಜೀವನ ಸ್ವರೂಪವನ್ನು ಅವಳು ಆಚ್ಛಾದಿಸುತ್ತಾಳೆ. ಬಂಧಕವಾದ ಈ ಪ್ರಕೃತಿ 2 ರೀತಿಯಾಗಿರುತ್ತದೆ. ಜೀವಾಚ್ಛಾದಿಕ ಮತ್ತು ಪ್ರಕೃತಿ ಒಂದನೆಯದು, ಪರಮಾಚ್ಛಾದಿಕ ಪ್ರಕೃತಿ ಎರಡನೆಯದು. ಅತ್ಯಂತ ದುಷ್ಟವಾದ ಈ 2 ವಿಧವಾದ ಪ್ರಕೃತಿ ಎಲ್ಲ ಜೀವರಲ್ಲಿಯೂ ಇದೆ. ಸರಸ್ವತಿ, ಪಾರ್ವತಿ ಮುಂತಾದ ದೇವತೆಗಳಿಗೂ ಈ ವಿಧವಾದ ಬಂಧಕ ಪ್ರಕೃತಿಗಳು ಕಾರ್ಯಪ್ರವೃತ್ತವಾಗಿದೆ. ಇವುಗಳಲ್ಲಿ ಜೀವಾಚ್ಛಾದಿಕ ಪ್ರಕೃತಿ ಜೀವನಲ್ಲಿ ಸ್ವರೂಪಭೂತವಾಗಿರುವುದರಿಂದ ಜ್ಞಾನಾನಂದಿತ ಗುಣಗಳ ಅನುಭವಕ್ಕೆ ಪ್ರತಿಬಂಧಕವಾಗಿರುತ್ತದೆ. ಸಾತ್ವಿಕ ಜೀವನ ಸರ್ವೋತ್ತಮತ್ವಾದ ಜ್ಞಾನಾದಿಗಳು ಎಷ್ಟೊಂದು ಅಭಿವೃದ್ಧಿಯಾದರೂ ಎಷ್ಟೊಂದು ವ್ಯಕ್ತವಾದರೂ ಜೀವಾಚ್ಛಾದಿಕವಾದ ಮಾಯಾಖ್ಯ ಪ್ರಕೃತಿಯ ಆವರಣ ಇರುವವರೆಗೆ ಜೀವರಿಗೆ ಜ್ಞಾನ ಆನಂದಾದಿಗಳು ಅನುಭವಕ್ಕೆ ಬರುವುದಿಲ್ಲ. ಪರಮಾಚ್ಛಾದಿಕವಾದ ಮಾಯಾಖ್ಯ ಪ್ರಕೃತಿಯ ಬಂಧವಾದರೂ ಲಕ್ಷ್ಮೀ ರಮಣನಾದ ಪರಮೇಶ್ವರನ ವಿಷಯದಲ್ಲಿ ತನ್ನ ಯೋಗ್ಯತಾನುಸಾರವಾಗಿ ಎಷ್ಟೊಂದು ಗುಣಕ್ರಿಯಾ ಅವಯವಗಳ ವಿಷಯದಲ್ಲಿ ಅಪರೋಕ್ಷ ಜ್ಞಾನವು ಬಂದು ಜೀವನು ಆನಂದಾಂಬುದೆಯಲ್ಲಿ ಮಗ್ನರಾಗಬೇಕೋ ಅದು ಬಾರದಂತೆ ತಡೆಯುತ್ತದೆ. ಹೀಗೆ ಜೀವನ ಸ್ವರೂಪಭೂತವಾದ ಆನಂದ, ಪ್ರಕಾಶ, ಬಲ, ಔದಾರ್ಯ ಮುಂತಾದ ಗುಣಗಳ ಯೋಗ್ಯತಾನುಸಾರವಾದ ಅಭಿವ್ಯಕ್ತಿಯನ್ನು ತಡೆಯುವ ಜೀವಾಚ್ಛಾದಿಕ, ಪರಮಾತ್ಮನ ಜ್ಞಾನಾನಂದಾದಿ ಗುಣಗಳ ಯೋಗ್ಯತಾನುಸಾರವಾದ ಅಪರೋಕ್ಷ ಜ್ಞಾನವನ್ನು ತಡೆಯುವ ಪರಮಾಚ್ಛಾದಿಕ ಎಂಬ 2 ವಿಧವಾದ
ಬಂಧಕ ಪ್ರಕೃತಿಯನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಗುಣತ್ರಯಾತ್ಮಕಳಾದ ಶ್ರೀ ಭೂ ದುರ್ಗಾ ನಾಮಕದ ಮಹಾಲಕ್ಷ್ಮೀ ದೇವಿಯು ಜೀವನನ್ನು ಸಂಸಾರಸ್ಥನಾಗಿ ಮಾಡುತ್ತಾಳೆ. ಇದಿಷ್ಟೇ ಅಲ್ಲ, ಅಕ್ಕಿಗೆ ಅಂಟಿಕೊಂಡಿರುವ ಹೊಟ್ಟು, ಸಿಪ್ಪೆ, ತೌಡಿನಂತಿರುವ ಜೀವನ ಅನಾದಿ ಕರ್ಮಗಳ ಪರಂಪರೆಯನ್ನು ಮಹಾಲಕ್ಷ್ಮೀ ದೇವಿ ವ್ಯಾಪಿಸಿ ನೇಮಿಸಿ ಪ್ರೇರಕಳಾಗಿದ್ದು, ಆ ಕರ್ಮ ಪರಂಪರೆಯನ್ನು ಉದ್ಬೋಧಿಸಿ ಆ ಕರ್ಮ ಪರಂಪರೆಗೆ ಅನುಸಾರವಾಗಿ ಜೀವನನ್ನು ಸಂಸಾರಬದ್ಧರನ್ನಾಗಿ ಮಾಡುತ್ತಾಳೆ. ಜೀವ ಸ್ವರೂಪಕ್ಕೆ ಸ್ವರೂಪಾಚಾರಿಕ, ಪರಮಾಚಾರಿಕ ಎಂಬ ಎರಡು ವಿಧವಾದ ಪ್ರಕೃತಿ ಆವರಣಗಳು, ಅಂದರೆ ಬಂಧಕಗಳು ಮತ್ತು ಅನಾದಿ ಕರ್ಮ ಪರಂಪರೆಯು ಆವರಣವು. ಇವುಗಳಲ್ಲದೆ ಷೋಡಶ ಕಲಾತ್ಮಕವಾದ ದೇಹ ಬಂಧಕವು. ಈ ಲಿಂಗದೇಹದಲ್ಲಿರುವ ಜೀವನ ಬಾಹ್ಯವಾದ ಅಂತಃಕರಣವನ್ನು ಯಾವಾಗ ಮಹಾಲಕ್ಷ್ಮೀ ದೇವಿ ಅಧಿಷ್ಠಿಸುತ್ತಾಳೋ, ಅಲ್ಲಿ ನಿಂತು ಅವರವರ ಯೋಗ್ಯತಾನುಸಾರವಾಗಿ ಪ್ರೇರಿಸುತ್ತಾಳೋ, ಆಗ ಜೀವನಿಗೆ ವಿಚಿತ್ರವಾದ ಅನೇಕ ಅನುಭವಗಳು ಉಂಟಾಗುತ್ತದೆ. ಅವಳೇ ಸಂಸಾರ ಪ್ರವೃತ್ತಗಳಾಗುತ್ತಾಳೆ. ಅವಳಿಗೆ ಮಾಯಾ ಎಂದು ಹೆಸರು. ಅವಳು ತನ್ನ ಅಭಿಮಾನಕ್ಕೆ ಒಳಪಟ್ಟ ಜೀವನಿಗೆ ಆವರಣವಾಗಿರುವ ಬಂಧಕ ಪ್ರಕೃತಿಯನ್ನು ಅಧಿಷ್ಠಿಸಿ ಅಲ್ಲಿ ನಿಯಾಮಕಳಾಗಿ ಎದ್ದುಕೊಂಡು ಶ್ರೀ ಭೂದುರ್ಗಾ ಎಂಬ 3 ರೂಪದಿಂದ ಸತ್ವ ರಜ ತಮೋ ಎಂಬ 3 ಗುಣಗಳು ನೇಮಿಸುತ್ತಾಳೆ. ಆಯಾ ದೇವರ ಭಿನ್ನವಾದ ಯೋಗ್ಯತೆಯನ್ನು ಅನುಸರಿಸಿ ಅವರಿಗೆಲ್ಲ ನಾನಾ ಪ್ರಕಾರವಾದ ವಿಚಿತ್ರವಾದ ಜ್ಞಾನ, ಇಚ್ಛಾ, ಪ್ರಯತ್ನ ಮುಂತಾದ ವಿಚಾರಗಳು ಉಂಟು ಮಾಡುತ್ತಾಳೆ. ನಾನು ಅಜ್ಞನು ಇತ್ಯಾದಿ ಕ್ರಮದಿಂದ ಅನಾದಿಯಾದ ಭಾವರೂಪವಾದ ಅಜ್ಞಾನವನ್ನು ಬಲಪಡಿಸುತ್ತಾ ಇರುತ್ತಾಳೆ. ಜೀವನ ಸ್ವರೂಪವೇ ಆಗಿರುವ ಜ್ಞಾನ, ಆನಂದ ಮುಂತಾದ ಗುಣಾನುಭವಕ್ಕೆ ಪ್ರತಿಬಂಧಕವಾಗಿರುವುದರಿಂದ ಜೀವಾಚಾರಿಕ ಮತ್ತು ಪರಮಾಚಾರಿಕ ಎಂಬ ಹೆಸರುಳ್ಳ ಪ್ರಕೃತಿ ಎಂಬ ಮತ್ತೊಂದು ಹೆಸರುಳ್ಳ ಎಲ್ಲ ಜೀವರಲ್ಲಿಯೂ ಇರುವ 2 ವಿಧವಾದ ಮೇಲೆ ಹೇಳಿರುವ ದುಷ್ಟ ಪ್ರಕೃತಿಯನ್ನು ನಿಮಿತ್ತವನ್ನು ಮಾಡಿಕೊಂಡು ಆ ಮಹಾಲಕ್ಷ್ಮೀ ದೇವಿ ಬಂಧಕಳಾಗಿರುತ್ತಾಳೆ. ಅವಳು ಅನಾದಿಯಾದ ಜೀವರ ಕರ್ಮ ಪರಂಪರೆಯಲ್ಲೂ ನಿಯಾಮಕಳಾಗಿದ್ದು ಜೀವರ ಕರ್ಮಗಳನ್ನು ಉದ್ಬೋಧಿಸುತ್ತಾಳೆ. ಆ ಮಾಯಾಖ್ಯಾದ ಮಹಾಲಕ್ಷ್ಮೀ ದೇವಿ ಷೋಡಶ ಕಲಾತ್ಮಕವಾದ ಲಿಂಗದೇಹದಿಂದಲೂ ಜೀವನನ್ನು ಆವರಿಸುತ್ತಾಳೆ. ಅವಳು ಜೀವನ ಬಾಹ್ಯವಾದ ಅಂತಃಕರಣವನ್ನು ಅಧಿಷ್ಠಿಸುತ್ತಾಳೆ. ಜೀವನಿಗೆ ದೇಹ ತನ್ನ ಇಂದ್ರಿಯಗಳಲ್ಲಿ ಅತ್ಯಂತ ದೃಢವಾದ ಅಭಿಮಾನವನ್ನು ಉಂಟು ಮಾಡುತ್ತಾಳೆ. ಈ ದೇಹ ನನ್ನದು, ಈ ಇಂದ್ರಿಯಗಳು ನನ್ನವು, ಅವುಗಳಿಗೆ ಅನುಕೂಲವಾದವರು ನನಗೆ ಹಿತಕರರು, ಪ್ರತಿಕೂಲರಾದ ಶತ್ರುಗಳು, ಹೆಂಡತಿಯ ಮಕ್ಕಳು, ಬಂಧುಗಳೇ ಮುಂತಾದವರು ನಮ್ಮ ದೇಹೇಂದ್ರಿಯಗಳಿಗೆ ಅನುಕೂಲರಾದ್ದರಿಂದ ನಮಗೆ ಮಿತ್ರರು. ರೋಗ ರುಜಿನಗಳು, ಹುಲಿ ಸಿಂಹ ಮುಂತಾದವುಗಳು, ಅತಿಯಾದ ಚಳಿ, ಗಾಳಿ, ಮಳೆ, ಬಿಸಿಲು ಮುಂತಾದವು ನಮಗೆ ಅಹಿತಕರವಾದ್ದರಿಂದ ಶತ್ರುಗಳು ಇತ್ಯಾದಿಯಾದ ಅನಂತಾಭಿಮಾನಿ ಮಮತೆಗಳು, ಅಹಂಕಾರಗಳು ಜೀವನದಲ್ಲಿ ಮಹಾಲಕ್ಷ್ಮೀ ದೇವಿಯು ಸನ್ನಿಧಾನದಿಂದ ಅವಳಿಂದ ಪ್ರೇರಿತಳಾಗಿ ಬಂಧಕ ಪ್ರಕೃತಿಯನ್ನು ಉಂಟಾಗುತ್ತದೆ. ತನಗೆ ಸರ್ವತಾ ಲವಲೇಶವೂ ಸ್ವತಂತ್ರವಿಲ್ಲದಿದ್ದರೂ ತಾನು ಸ್ವತಂತ್ರವೆಂದು, ತಾನು ಅತ್ಯಂತ ಅಲ್ಪಜ್ಞನಾದರೂ ಬಹುಜ್ಞನೆಂದು, ಅಥವಾ ಸರ್ವಜ್ಞನೆಂದು, ಅತ್ಯಂತ ಅಶಕ್ತನಾದರೂ ಸರ್ವಶಕ್ತಿಯೆಂದು ಇದೆ ಮೊದಲಾದ ನಾನಾ ವಿಧವಾದ ವಿಭ್ರಮಗಳನ್ನು ಅವಿದ್ಯಾ ಪ್ರೇರಕಳಾಗಿ ಮಹಾಲಕ್ಷ್ಮೀ ದೇವಿ ಉಂಟು ಮಾಡುತ್ತಾಳೆ. ಈ ನಾನಾ ವಿಧ ವಿಶಿಷ್ಟ ಭ್ರಮೆಗಳಿಂದ ಮನಸ್ಸಿಂದ ಸುಖ ದುಃಖ ಮುಂತಾದ ನಾನಾ ವಿಕಾರಗಳು ಉಂಟಾಗುತ್ತದೆ. ಮನಸ್ಸಿನಲ್ಲಿ ಸುಖ ದುಃಖ ಮುಂತಾದ ನಾನಾ ವಿಕಾರಗಳು ಉಂಟಾದಾಗ ಮನಸ್ಸಿಗೆ ಹತ್ತಿರದಲ್ಲಿಯೇ ಇರುವ ಜೀವನ ಸ್ವರೂಪದಿಂದ ದುಃಖದಿಂದ ನೀಚತೆ ಎಂಬ ವಿಕಾರವು, ಸುಖದಿಂದ ಉಚ್ಚತ್ವ ಎಂಬ ವಿಕಾರ ಉಂಟಾಗುತ್ತದೆ. ಜೀವನು ನಿತ್ಯನಾದ್ದರಿಂದ ಅವನಿಗೆ ಸ್ವರೂಪ ವಿಕಾರ ಇಲ್ಲದಿದ್ದರೂ ಉಚ್ಚತ ನೀಚತ ಎಂಬ ವಿಕಾರಗಳು ಜೀವ ಸ್ವರೂಪಕ್ಕಿಂತ ಭಿನ್ನವಾಗಿ ಜೀವನಲ್ಲಿ ಉಂಟಾಗುತ್ತದೆ. ಹೀಗೆ ಜೀವನ ಸ್ವರೂಪಕ್ಕೂ ಅಂತಃಕರಣ ಪರಿಣಾಮವಾದ ಸುಖ ದುಃಖಗಳ ಅನುಭವ ಸಂಬಂಧ ಇರುವುದರಿಂದ ಇದು ಯಥಾರ್ಥವೇ ಆಗಿರುತ್ತದೆ. ಮಹಾಲಕ್ಷ್ಮೀ ದೇವಿಯ ಮೂಲಕ ಬಂಧಕವಾದ ಈ ಜಡ ಪ್ರಕೃತಿ ಆಟವು ಜೀವನಿಗೆ ಅಂತಿಮ ಗತಿಯಾಗುವವರೆಗೂ ನಡೆಯುತ್ತಿರುತ್ತದೆ. ಜೀವನ ಅನಾದಿ ಯೋಗ್ಯತಾ ಕಾಮಕರ್ಮಗಳ ನಿಮಿತ್ತವಾಗಿ ಪುನಃ ಪುನಃ ಕಾಮ ಕರ್ಮ ಮುಂತಾದವುಗಳ ಪ್ರವಾಹವು ಹೆಚ್ಚುತ್ತಲೇ ಹೋಗುತ್ತದೆ. ಎಲ್ಲ ಜೀವರ ದೇಹ ಇಂದ್ರಿಯಗಳಲ್ಲಿರುವ ತತ್ವಾಭಿಮಾನ ದೇವತೆಗಳು ಮತ್ತು ಇತರ ದೇವತೆಗಳು ಎಲ್ಲರನ್ನೂ ಶ್ರೀಹರಿ ಇಚ್ಛೆಯಿಂದ ಬಂಧಕಳಾದ ಮಹಾಲಕ್ಷ್ಮೀ ದೇವಿಯು ನೇಮಿಸುತ್ತಾಳೆ. ಕೇವಲ ದೇಹ ಇಂದ್ರಿಯಗಳಲ್ಲಿ ಮಾತ್ರವಲ್ಲ, ಬ್ರಹ್ಮಾಂಡದಲ್ಲಿರುವ ಎಲ್ಲ ದೇವತೆಗಳಿಗೂ ಆ ದೇವಿಯೇ ಪ್ರೇರಕಳಾಗಿರುತ್ತಾಳೆ. ಹೀಗೆ ಪರಮಾತ್ಮನ ಪ್ರೇರಣೆಯಿಂದ ವ್ಯಾಪಾರವನ್ನು ಮಾಡುತ್ತಾ ಮಹಾಲಕ್ಷ್ಮೀ ದೇವಿಯೇ ಬಂಧಕಳು ಎನಿಸಿಕೊಂಡಿದ್ದಾಳೆ. ಇದು ಒಟ್ಟು ತಾತ್ಪರ್ಯವನ್ನು ನಾವೇನು ತಿಳಿಯಬೇಕು? ಜೀವರು
ಅಸ್ವತಂತ್ರರು ಮತ್ತು ಕರ್ತೃತ್ವವಿದ್ದರೂ ಆ ಜೀವರ ಅನಾದಿ ಯೋಗ್ಯತಾ ಕರ್ಮಾನುಸಾರವಾಗಿ ಮಹಾಲಕ್ಷ್ಮೀ ದೇವಿಯು ವಿಧಿಸಿದ ಆವರಣ ರೂಪವಾದ 2 ಆಚ್ಛಾದಿಕದಿಂದ ತನಗೆ ಅಹಿತವಾದದ್ದನ್ನೇ ಹಿತವೆಂದು ಹಿತವಾಗಿದ್ದನ್ನೇ ಅಹಿತವೆಂದು ಭ್ರಮಿಸಿ ಮಿಥ್ಯಾಜ್ಞಾನದಲ್ಲಿ ತೊಡಗಿರುವ ಜೀವರು ಸಂಸಾರ ಅವಸ್ಥೆಯಲ್ಲಿ ಇರುತ್ತಾರೆ. ಇದನ್ನು ನಾವು ತಿಳಿದುಕೊಂಡು ಜೀವನ ಕರ್ತೃತ್ವ ಎಲ್ಲಿದೆ, ಭಗವಂತನ ವಿಶೇಷವಾದ ಪ್ರಸಾದವನ್ನು ಅನುಗ್ರಹವನ್ನು ಸಂಪಾದನೆ ಮಾಡುವುದರಲ್ಲಿದೆ. ಇದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಶಾಸ್ತ್ರಗಳು ನಮಗೆ ಬೇಕಾಗಿರುವುದು. ಈ ಶಾಸ್ತ್ರವನ್ನು ಶ್ರೀಮದಾನಂದ ತೀರ್ಥರು ಸರ್ವಮೂಲ ಎಂಬ ಗ್ರಂಥದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪ್ರಪಂಚದಲ್ಲಿ ಎಷ್ಟೋ ಶಾಸ್ತ್ರಗಳು ಎಂದು ವಿದಿತವಾಗಿದ್ದರೂ ಸಹ ಮೂಲಭೂತವಾದ ನಮಗೆ ಆವರಣ ರೂಪವಾದ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಎಂಬುದರ ಬಗ್ಗೆ ಅರಿವೇ ಇರುವುದಿಲ್ಲ. ಇದನ್ನು ಪ್ರತ್ಯಕ್ಷವಾಗಿ ಕಂಡು ಅದರ ಪರಿಹಾರವನ್ನು ತಿಳಿದಿರುವ ಮುಖ್ಯ ಪ್ರಾಣ ವಾಯುದೇವರು ಮಾತ್ರ ಸಮರ್ಥರಾಗಿರುವುದರಿಂದ ವಾಯುದೇವರೇ ಸಮರ್ಥರು ಮತ್ತು ನಿಜವಾದ ಯಥಾರ್ಥವಾದ ಜ್ಞಾನ ಅವರು ವಿಶ್ವಗುರುಗಳಾಗಿದ್ದಾರೆ. ನಾವು ಇದರಲ್ಲಿ ವಿಶ್ವಾಸವಿಟ್ಟು ನಮ್ಮ ಅಜ್ಞಾನ ಪರಂಪರೆಯನ್ನು ನಡೆಸಿಕೊಳ್ಳಬೇಕಾದಾಗ ನಾವು ಗುರುವಿನ ಭಕ್ತಿಯಲ್ಲಿ ಮಾಡಿ ಈ ಅತ್ಯಂತ ವಿಶೇಷವಾದ ಈ ಸರ್ವಮೂಲ ಗ್ರಂಥ ಶಾಸ್ತ್ರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಭಗವಂತನಲ್ಲಿ ನಾವು ಪ್ರಾರ್ಥನೆ ನಮ್ಮ ಪ್ರಯತ್ನವನ್ನು ಉಪಯೋಗಿಸಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಈ ಆವರಣದಿಂದ ಬಂಧನದಿಂದ ನಿವಾರಣೆ ಮಾಡು ಭಗವಂತ ಎಂದು ಕೇಳಿಕೊಂಡಾಗ ಈ ಪ್ರಾರ್ಥನೆ ಸತತವಾಗಿ ನಡೆದಾಗ ಭಗವಂತನ ಪ್ರಸಾದ ಒದಗುತ್ತದೆ. ಅದಕ್ಕಾಗಿ ಈ ಮನುಷ್ಯ ಜನ್ಮ ಬಂದಿರುವುದು. ಈ ಮನುಷ್ಯ ಜನ್ಮಕ್ಕೆ ಇಷ್ಟೊಂದು ಅತ್ಯಂತ ಪ್ರಮುಖವಾದ ಈ ಕಾರ್ಯವಿದೆ. ಇದಕ್ಕೆ ಸತತವಾಗಿ ಪ್ರಯತ್ನ ಮಾಡಲೇಬೇಕು. ಇದು ವಿಶ್ವವಿಖ್ಯಾತವಾದ ಎಷ್ಟೋ ಆಟದಲ್ಲಿ ನಾವು ಪ್ರಯತ್ನ ಮಾಡುವುದನ್ನು ಕಂಡಿದ್ದೇವೆ. ಆದರೆ ಅದಕ್ಕೆ ಕೇವಲ ಆ ದೇಹಕ್ಕೆ ಮಾತ್ರ ಸಂಬಂಧವಿರುತ್ತದೆ. ಆದರೆ ಇದು ಜೀವನಿಗೆ ಸಂಬಂಧಪಟ್ಟಿದ್ದು, ಅನಂತ ಜನ್ಮಕ್ಕೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಇದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಜೀವನ ಕರ್ತೃತ್ವವನ್ನು ತಿಳಿಯಬೇಕು. ನಮ್ಮ ಯೋಗ್ಯತೆಯನ್ನು ನಾವು ಇರತಕ್ಕಂಥ ಅಜ್ಞಾನ ಪರವಶೆಯನ್ನು ಕಳೆದುಕೊಳ್ಳಬೇಕಾದ್ದರಿಂದ ಯೋಗ್ಯ ಜೀವರನ್ನು ಗುರುಗಳನ್ನಾಗಿ ಆಶ್ರಯಿಸಿ ಅವರ ಸೇವಾ ಮಾಡಿ ಅವರ ಮನಸ್ಸು ಒಲಿಸಿಕೊಂಡು ಸರ್ವಶಾಸ್ತ್ರವನ್ನು ನಾವು ತಿಳಿದುಕೊಂಡು ಶಾಸ್ತ್ರದಂತೆ ಅವರ ಆದೇಶದಂತೆ ನಾವು ನಡೆದುಕೊಳ್ಳಬೇಕು. ಇದೇ ವಿಧಿ ನಿಷೇಧವನ್ನು ಪರಿಪಾಲಿಸಬೇಕು ಎಂದರ್ಥ. ಇದು ಸಾಧ್ಯವಾಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ. ಆದ್ದರಿಂದ ಭಗವಂತ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಇದಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅನುಗ್ರಹವನ್ನು ಚಿಂತಿಸಬೇಕು. ಅವರ ಇರುವಿಕೆಗೆ ನೆರವಾದ ಗುರು ಹಿರಿಯನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೆಲಸವನ್ನು ಮಾಡಿಸುತ್ತಿದ್ದಾರೆ. ಇವರ ವಿಶೇಷ ಅನುಗ್ರಹದಿಂದ ನಮಗೆ ಮುಖ್ಯ ಗುರು ವಾಯುದೇವರ ವಿಶೇಷ ಅನುಗ್ರಹವನ್ನು ನಾವು ಸಂಪಾದಿಸಿಕೊಳ್ಳಬೇಕು. ತನ್ಮೂಲಕ ಶುದ್ಧ ಯಥಾರ್ಥ ಜ್ಞಾನದಿಂದ ನಮ್ಮ ಬಿಂಬನ ದರ್ಶನವನ್ನು ಪಡೆಯಬೇಕು. ಬಿಂಬನ ದರ್ಶನದಿಂದ ನಮಗೆ ಭಾವಬಂಧ ಮೋಚನ ಉಂಟಾಗುವುದು. ಮಾಯಾ ಅಂದರೆ ಪ್ರಕೃತಿಯಿಂದ ಬಂದಂಥ ಬಂಧಕ ಮೋಚನ ಯಾವಾಗ ಸಾಧ್ಯ ಅಂದರೆ ಬಿಂಬನ ದರ್ಶನದಿಂದ ಸಾಧ್ಯ. ಆ ಬಿಂಬನ ದರ್ಶನಕ್ಕಾಗಿ ನಾವು ಸತತ ಪ್ರಯತ್ನ ಮಾಡಲೇಬೇಕು. ಅದಕ್ಕೋಸ್ಕರವಾಗಿ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಯಾವ ಒಂದು ಕ್ಷಣವೂ ಮನುಷ್ಯ ಜನ್ಮದಲ್ಲಿ ವ್ಯರ್ಥವಾದರೆ ಸಾವಿರಾರು ಜನ್ಮಗಳನ್ನು ಹೊತ್ತು ಬರಬೇಕಾಗುತ್ತದೆ. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ನಿರಂತರ ಭಗವತ್ ಶಾಸ್ತ್ರ ಶ್ರವಣೆ ಮತ್ತು ಭಗವಂತನ ಸ್ಮರಣೆ ಮಾಡುವುದರ ಮೂಲಕ ನಮ್ಮ ಆಚ್ಛಾದನೆಗಳನ್ನು ತೆರವುಗೊಳಿಸುವ ಮಹಾಕಾರ್ಯಕ್ಕೆ ನಾವು ಪ್ರಾರಂಭ ಮಾಡಬೇಕು, ಸಂಕಲ್ಪ ಮಾಡಿಕೊಳ್ಳಬೇಕು ಎಂಬುದೇ ಇದು ಒಟ್ಟು ತಾತ್ಪರ್ಯ ಇದೆ. ಜೀವನ ಕರ್ತೃತ್ವದ ವಿಶೇಷ ಸಂಗತಿಯಾಗಿದೆ. ಆದ್ದರಿಂದ ನಮ್ಮ ಬಿಂಬನಾದ ಭಗವಂತ ಲಕ್ಷ್ಮೀನಾರಾಯಣನು ಹೇಗೆ ಒಲಿಸಿಕೊಳ್ಳಬೇಕು, ಅವನಿಗೆ ಏನು ಮಾಡಬೇಕಂದರೆ ವೇದದಲ್ಲಿ ಹೇಳಿದಂತೆ ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೇಮ
ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇಮ ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣ. ಹರಿ ಓಂ ಹರಿ ಓಂ ಹರಿ ಓಂ.